ದಿವ್ಯ ಪಾದ ಕಮಲಗಳಲ್ಲಿ ವಂದಿಸುತ್ತ ಹಾಗೂ ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ಒಳೆ ತೋರ್ತಕ್ಕಂಥ ಪರಾತ್ಪರ ಪರುಷನಿಗೂ ವಂದಿಸುತ್ತ, ಪುಣ್ಯಾತ್ಮರೇ, ಆನಂದ ಸ್ವರೂಪಿಗಳೇ, ಯಾವ ಭಗವದ್ಗೀತೆಯ 8ನೇ ಅಧ್ಯಾಯ ಅಕ್ಷರ ನಮ್ಮ ಯೋಗದ ಬಗ್ಗೆ ಇಲ್ಲಿವರೆಗೆ ನಾವು ಹೇಳ್ತಾ ಬಂದಿದ್ದೀವಿ. ನಿನ್ನಿನ ದಿವಸ ಆ ಒಂದು ಹೇಳ್ತಕ್ಕಂಥ ಅವಕಾಶ ನನಗೆ ಬಿದ್ದಿದ್ದರಿಂದ ನಾವು 21ನೇ ಶ್ಲೋಕವನ್ನು ಕುರಿತು ಬಹಳ ಸವಿಸ್ತಾರವಾಗಿ 2ನೇ ಸಲ, 1ನೇ ಸಲ ಗುರುಗಳು ಹೇಳಿದ್ರು ಕೂಡ ಗೊತ್ತಾಗದೆ ಮತ್ತೆ 2ನೇ ಸಲ ಕೂಡ ಹೇಳಿದಾಗ ಮತ್ತೊಂದು ಹೊಸದನ. ಅದು ಭಗವದ್ಗೀತೆ ಹಿಂಗದಲ್ಲ, ಅದು ಎಷ್ಟೆಷ್ಟು ಪಾನ್ ಮಾಡ್ತೀವೋ ಅಷ್ಟೆಷ್ಟು ರುಚಿ ಆಗ್ತಾ ಹೋಗ್ತದ. ನಿನ್ನೆ ಕೇಳಿದ್ರು ಕೂಡ ಹೊಸದಾಗಿ ನನಗೆ ಹೇಳಿದಂಗ ಆತು, ತಮಗೇನಾಯ್ತು ಗೊತ್ತಿಲ್ಲ. ಅಂತ ರಸವತ್ತಾದಂತ ಯಾವ ಗೀತೆ ಬ್ರಹ್ಮ ಸ್ವರೂಪದ ಒಂದು ಚಿಂತನ ಎಷ್ಟೆಷ್ಟು ಅರಿತೇವೋ, ಎಷ್ಟೆಷ್ಟು ತೈತೇವೋ ಅಷ್ಟೆಷ್ಟು ಶ್ರೀಗಂಧದ ಒಂದು ಸುವಾಸನೆ ಹೆಚ್ಚಾಗ್ತಾ ಹೋಗ್ತದ. ಅದು ಲೌಕಿಕದಲ್ಲಿ ಆಗಲ್ಲ, ಬೇಜಾರಾಗ್ತದ. ಇಲ್ಲಿ ಎಷ್ಟು ಸಲ ಪುನಃ ಹೇಳಿದ್ರು ಕೂಡ ಕಡಿಮೆ. ಅದಕ್ಕೆ ಗುರುಗಳು ನಮಗೆ ಮೇಲಿಂದ ಮೇಲೆ ಬಡಬಡ ವ್ಯವಸ್ಥಾರ ಹೇಳ್ತಾರ. ಹಾಗೆ ನಾವು ಇವತ್ತಿನ ದಿವಸ ಯಾವ ಪರಂಪರೆಯಿಂದ ಬಂದಂತ, ಶಂಕರ ಭಗವತ್ಪಾದರಿಂದ ಬಂದಂತ ಯಾವ ಪರಂಪರಾಗತವಾದಂತ ಜ್ಞಾನವನ್ನ ನಾವು ಇವತ್ತಿನ ದಿವಸ ಪರಮಾರ್ಥಾನಂದ ಅಪ್ಪುಗಳ ಒಂದು ದಿವ್ಯ ಬಿಡಿ ಟಿಪ್ಪಣಿಗಳ ಮೂಲಕ ಅವುಗಳನ್ನ ನಾವು ಸ್ವಾದ ಮಾಡಿದ್ವಿ. ಅದರ ಗುರುಗಳ ವೈಶಿಷ್ಟ್ಯ ಏನಂದ್ರೆ ತಿಳಿಮಠ ಬಿಡುದಿಲ್ಲ. ಎಂತ ಕನಿಷ್ಠ ಮಧ್ಯಮ ಮಂದಿದ್ರು ಕೂಡ ಅವರೆಲ್ಲರಿಗೂ ಕರ್ಕೊಂಡು ಡೋಣ್ಯಾಗ ಕುಂಡ್ರಿಸ್ಕೊಂಡು ಹೋಗ್ತಾರ. ಹನಿ ಹನಿಯಾಗಿ ತುತ್ತು ಮಾಡಿ ನಮ್ಮನ್ನು ಉಣಿಸಿ ಮುಂದೆ ಕರ್ಕೊಂಡು ಹೋಗ್ತಾರ ಕೈ ಹಿಡಿದು. ಇದೊಂದು ವೈಶಿಷ್ಟ್ಯ ನಮ್ಮ ಗುರುಗಳದು. ಅದನ್ನ ಮತ್ತೆ ನಮ್ಮ ನಾಮದಾರ ಗುರುಗಳ ಅಂಕ ಬೇಡ, ಅವ್ರ ಶಿಷ್ಯರಾಗಿ ನಮ್ಮನ್ನು ಕೂಡ ಅವರು ಹನಿ ಹನಿಯಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ವಿಷಯದ ಬಗ್ಗೆ ನಿನ್ನೆ ದಿವಸ ಯಾವ 21ನೇ ಶ್ಲೋಕವನ್ನ ಹೇಳಿದೀವಿ. ಇವತ್ತ 22ನೇ ಶ್ಲೋಕಕ್ಕೆ ನೀವು ಪ್ರಯಾಣ ಮಾಡೋಣ. 22ನೇ ಶ್ಲೋಕ ಏನ್ ಹೇಳ್ತಾ ಇದೆ? ನಿನ್ನೇನಂತ ವಿಶೇಷವಿಲ್ಲ. ಯಾವುದನ್ನ ಅಕ್ಷರ ಅಂತ ಕರಿತೇವೋ ಆ ಅವ್ಯಕ್ತ ಭಾವ ಅದ ಪರಮಗತಿ. ಪರಮಗತಿ ಅಂದ್ರೆ ಮರಳಿ ಬರಲಾರ್ದಂತ ದಾರಿ, ಮೋಕ್ಷ ಸ್ವರೂಪ. ಯಾವ ದುಃಖ ಮತ್ತು ಅನರ್ಥ ಪರಂಪರೆಯಿಂದ ಬಿಡುಗಡೆ ಹೊಂದಿ ಪರಮಾನಂದ ಸ್ವರೂಪವಾದಂತ ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳುವಂತದ್ದು ಅತ್ಯಂತ ದುಃಖ ನಿವೃತ್ತಿ. ಎರಡು, ಒಂದು ಅದರ ಜೊತೆಗೆ ಪರಮಾನಂದದ ಪ್ರಾಪ್ತಿ. ಇದು ಹೇಗೆ ಆಗ್ತಾ ಇದೆ? ಮಾರ್ಗ ಯಾವುದು ಅಂತ ಇನ್ನು ಮುಂದಿನ ಪ್ರಶ್ನೆ. ಅದು ಸ್ವರೂಪ ಅವ್ಯಕ್ತ ಅಂತಾರ, ಅಕ್ಷರ ಅಂತಾರ, ಪರಂಧಾಮ್ ಅಂತಾರ. ಅಲ್ಲಿ ಹೋಗಿ ಬಂದವರು ಹೊಳ್ಳಿ ತಿರುಗಿ ಬರುವುದಿಲ್ಲ, ಅಲ್ಲಿ ಹೋದವರು ಹಿಂದಕ್ಕೆ ಬರುವುದಿಲ್ಲ. ಅದೇ ನನ್ನ ಪರಂಧಾಮ, ಅದೇ ನನ್ನ ಸರ್ವೋಚ್ಚ ಸ್ಥಾನ ಅಂತ ಭಗವಂತ ಹಿಂದಿನ ಶ್ಲೋಕದಲ್ಲಿ ಹೇಳ್ಕೊಂಡು ಬಂದ ನಂತರ ಈಗ 23ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರ ನೋಡು. 22ರಲ್ಲಿ ಸಾಮಾನ್ಯದ, ಅದನ್ನು ಕೂಡ ನಿನ್ನೆ ಒಂದ್ ಸ್ವಲ್ಪ ಹೇಳಿದೀವಿ. ಅಲ್ಲಿ ಏನದ? ಪುರುಷ ಸ ಪರ ಪಾರ್ಥ ಭಕ್ತ್ಯ ಲಭ್ಯತು ಅನನ್ಯ ಯಶ ಅಂತಸ್ಥಾನಿ ಭೂತಾನಿ ಏನ ಸರ್ವಂ ವಿಧಂ ತತಂ. ಕಲೆ ಪಾರ್ಥ, ಜೀವ ಸಮುದಾಯವೆಲ್ಲ ಯಾವ ಪರಮಾತ್ಮಲ್ಲಿ ಅಂತರ್ಗತವಾಗಿದೆಯೋ, ಯಾವ ಸಚ್ಚಿದಾನಂದ ಘನ ಪರಮಾತ್ಮನಿಂದ ಈ ಜಗತ್ತೆಲ್ಲವೂ ಪರಿಪೂರ್ಣವಾಗಿದೆಯೋ ಆ ಸನಾತನ ಅವ್ಯಕ್ತ ಪರಮ ಪುರುಷ ಹೆಂಗ ದೊರಿತಾನಂದ್ರೆ ಅನನ್ಯ ಭಕ್ತಿಯಿಂದ ದೊರಿತಾನೆ ಅನ್ನುವಂಥದ್ದು ಇನ್ನು ಹೇಳ್ಕೊಂಡ್ ಬಂದ ನಂತರ ಇಲ್ಲಿ 23ನೇ ಶ್ಲೋಕದಲ್ಲಿ ನೋಡು. ಯತ್ರ ಕಾಲೇತು ಅನಾವೃತ್ತಿಂ
ಆವೃತ್ಯಂ ಚ ಏವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತ ವರ್ಷಭ. ಎಲೆ ಅರ್ಜುನ, ಯಾವ ಕಾಲದಲ್ಲಿ ಶರೀರ ತ್ಯಾಗ ಮಾಡಿ ಹೋದ ಯೋಗಿಗಳು ಹಿಂದಿರುಗಿ ಬರದಿರುವಂತಹ ಗತಿಯನ್ನು ಮತ್ತು ಹಿಂದಿರುಗಿ ಬರುವಂತಹ ಗತಿಯನ್ನು ಪಡೆಯುತ್ತಾರೆಯೋ ಆ ಕಾಲವನ್ನು, ಅರ್ಥಾತ್ 2 ಮಾರ್ಗಗಳನ್ನು ಹೇಳ್ತಾ ಇದ್ದೀನಿ ಹೇಳಿದ್ರು. ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಃ. ಇದು 24ನೇ ಶ್ಲೋಕ. 2 ರೀತಿ ಮಾರ್ಗಗಳಲ್ಲಿ ಯಾವ ಮಾರ್ಗದಲ್ಲಿ ಜ್ಯೋತಿರ್ಮಯ ಅಗ್ನಿ ಅಭಿಮಾನಿ ದೇವತೆ ಇದ್ದಾನೆ, ಹಗಲಿನ ಅಭಿಮಾನಿ ದೇವತೆ ಇದ್ದಾನೆಯೋ, ಶುಕ್ಲ ಪಕ್ಷದ ಅಭಿಮಾನಿ ದೇವತೆ ಇದ್ದಾನೆ ಮತ್ತು ಉತ್ತರಾಯಣದ 6 ಮಾಸಗಳ ಅಭಿಮಾನಿ ದೇವತೆ ಇದ್ದಾನೆಯೋ ಆ ಮಾರ್ಗದಲ್ಲಿ ಅಂತಿಮ ಯಾತ್ರೆ ಮಾಡಿದ ಬ್ರಹ್ಮಜ್ಞಾನಿ ಯೋಗಿಗಳು ಮೇಲೆ ತಿಳಿಸಿದ ದೇವತೆಗಳ ಮೂಲಕ ಕ್ರಮಶಃ ಕರೆಯಲ್ಪಟ್ಟು ಬ್ರಹ್ಮವನ್ನು ತಲುಪುತ್ತಾರೆ. ಈ ಶ್ಲೋಕದಲ್ಲಿ ಯಾವ ದೇವಯಾನ ಅಲ್ಲಿ ಲೋಕಕ್ಕೆ ಜ್ಯೋತಿರ್ಮಯವಾದಂತ ಅಲ್ಲಿ ಹೋಗ್ಬೇಕಾಗಿತ್ತಂದ್ರ ಯಾವ ಮಾರ್ಗದಲ್ಲಿ ಹೋದ್ರ ಅಂತಿಮವಾಗಿ ಆ ಬ್ರಹ್ಮಜ್ಞಾನಿಗಳು ತಲುಪ್ತಾರಲ್ಲ ಆ ಲೋಕಕ್ಕೆ ಹೋಗ್ತಾರ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಅಭಿಮಾನಿ ದೇವತೆಗಳದಾಳ ಈ ಮಾರ್ಗದಲ್ಲಿ, ಅದನ್ನ ಹೇಳ್ಕೊಂತ ಹೋಗ್ತಾರೆ ಗುರುಗಳು ಏನ್ ಹೇಳ್ತಾರೆ ನೋಡು. ಸೊ ಇನ್ ದಿಸ್ ವರ್ಕ್ ಕೃಷ್ಣ ಡಿಫೈನ್ಸ್ ದ ಬ್ರೈಟರ್ ಪಾತ್ ಕಾಲ್ಡ್ ಶುಕ್ಲ ಮಾರ್ಗ. ಇಲ್ಲಿ ಜ್ಯೋತಿರ್ಮಯವಾದಂತ ಮಾರ್ಗ, ಬೆಳಕಿನ ಮಾರ್ಗ ಕಾಲ್ಡ್ ಶುಕ್ಲ ಮಾರ್ಗ. ಅದಕ್ಕೆ ಶುಕ್ಲ ಮಾರ್ಗ ಅಂದ್ರು ಆರ ಶುಕ್ಲ ಗತಿನು ಅಂತಾರ, ಆರ್ ದೇವಯಾನ ಅಥವಾ ದೇವಯಾನನು ಅಂತಾರ. ತತ್ರ ಇನ್ ದ ಸೆಕೆಂಡ್ ಲೈನ್ ತತ್ರ ಮೀನ್ಸ್ ದೇವಯಾನ. ಶುಕ್ಲ ಮಾರ್ಗ ಪ್ರಯಾಂತಿ, ಶುಕ್ಲ ಮಾರ್ಗವನ್ನ ಪ್ರವೇಶಿಸುತ್ತಾರೆ ಅಂದ್ರೆ ಅಲ್ಲಿ ಹೋಗ್ತಾರೆ. ದೋಸ್ ಹೂ ಗೋ ವಾಯ ಶುಕ್ಲ ಮಾರ್ಗ ಥ್ರೂ ಶುಕ್ಲ ಮಾರ್ಗ ಬ್ರಹ್ಮ ಗಚ್ಚಂತಿ. ಶುಕ್ಲ ಮಾರ್ಗದಿಂದ ಬ್ರಹ್ಮಲೋಕಕ್ಕೆ ತೆರಳುತ್ತಾರೆ. ದೇ ವಿಲ್ ಅಟೈನ್ ಬ್ರಹ್ಮನ್, ಅವರು ಕೂಡ ಬ್ರಹ್ಮ ಸ್ವರೂಪವನ್ನು ಅಲ್ಲಿಂದ ಅಲ್ಲಿ ಹೊಂತಾರೆ. ದೇ ವಿಲ್ ಅಟೈನ್ ಈಶ್ವರ ಸ್ವರೂಪವನ್ನು ಹೊಂತಾರೆ. ಆರ್ ದೇ ವಿಲ್ ಅಟೈನ್ ಕ್ರಮ ಮುಕ್ತಿ. ಹಿಯರ್ ದ ವರ್ಡ್ ಬ್ರಹ್ಮ ರೆಫರ್ಸ್ ಟು ದಿ ಕ್ರಮ ಮುಕ್ತಿ ಪ್ರಾಪ್ತಿ. ಇಲ್ಲಿ ಬ್ರಹ್ಮಲೋಕಲ ಪರ್ಯಂತರವಾಗಿ ಹೋಗಿ ಅಲ್ಲಿ ಕ್ರಮ ಮುಕ್ತಿಯನ್ನು ಹೋಗ್ತಾರ ಅಂತ ಹೇಳ್ತಾರ. ಇದಕ್ಕೆ ಕ್ರಮ ಮುಕ್ತಿ ಅಂತಾರ. ಗ್ರಾಜುಯಲಿ ಗೋಯಿಂಗ್ ಟು ಈಶ್ವರ ಜ್ಞಾನವನ್ನು ಮಾಡಿಕೊಂಡು ಅಹಂ ಬ್ರಹ್ಮಾಸ್ಮಿ ಜ್ಞಾನವಾದ ನಂತರ ಮುಂದದು ಈಗೇನದಲ್ಲ ಯಜ್ಞ ಆಗಾದನ ಮಾಡಿ ಪುಣ್ಯ ಕರ್ಮಾದಿಗಳನ್ನು ಮಾಡಿದವರು ಬ್ರಹ್ಮಲೋಕ ಪರ್ಯಂತರ ಹೋಗಿ ಅಲ್ಲಿಂದ ಅಲ್ಲಿ ಮುಕ್ತ ಆಗ್ತಾರ ಅಂತ ಹೇಳಿದ್ರು. ಇದು ಕ್ರಮ ಮುಕ್ತಿ. ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಬಿಫೋರ್, ಈಗಾಗಲೇ ಹೇಳಿದ್ದೇವೆ. ದೇ ಗೋ ಟು ಬ್ರಹ್ಮಲೋಕ ಅಂಡ್ ಬ್ರಹ್ಮಲೋಕದಲ್ಲಿ ಬ್ರಹ್ಮ ಇರುವ ಪರ್ಯಂತರ ಅಲ್ಲಿ ಸುಖಭೋಗಗಳನ್ನು ಅವ್ರು ಹೊಂತಾರೆ, ಅದರ ಜೊತೆಗೆ ಜ್ಞಾನವನ್ನು ಹೊಂತಾರ. ಅಲ್ಲಿಯೂ ಕೂಡ ಮಹಾವಾಕ್ಯಗಳು ಉಪದೇಶ ಆಗ್ತದ. ಆದ ನಂತರ ಅಲ್ಲಿ ಮುಕ್ತ ಆಗ್ತಾರ ಅನ್ನೋದು ಹೇಳ್ತಾರೆ. ದೇ ವಿಲ್ ಗೆಟ್ ಅಹಂ ಬ್ರಹ್ಮಾಸ್ಮಿ ಜ್ಞಾನಂ which they escaped by not attending the ಗೀತಾ ಕ್ಲಾಸ್. ಅವ್ರು ಹೇಳ್ತಾರ, ಗುರುಗಳು ಹಾಸ್ಯ ಮಾಡ್ತಾರ, ಇಲ್ಲಿ ನೀವು ಯಾವ ಗೀತಾ ಕ್ಲಾಸ್ ಅಟೆಂಡ್ ಆಗಿರೋದಿಲ್ಲಲ್ಲ, ಆವಾಗ ನಿಮ್ಗೆ ಏನೋ ಒಂದು ಅಡಚಣೆ ಆಗ್ಲಿ ಅಥವಾ ಒಂದು ಶಾರೀರಿಕ ತೊಂದರೆ ಆಗ್ಲಿ ಏನೋ ಆಗಿ ಅಪೂರ್ಣ ಆಗಿತ್ತು ಅಂತಂದ್ರ ಅಯ್ಯೋ ನಾ ಹೊಂದ್ಲಿಲ್ಲಲ್ಲ, ನಾ ಕೇಳಿಲ್ಲಲ್ಲ, ಪ್ರವಚನಕ್ಕೆ ಹಾಜರಾಗ್ಲಿಲ್ಲ ಅನ್ನುವಂತ ಕಳಕಳಿ ಏನ್ ಮಾಡ್ತದಂದ್ರ ಅದು ನಮ್ಮನ್ನು ಬ್ರಹ್ಮಲೋಕಕ್ಕೆ ಹೋಯ್ತದ. ಅಲ್ಲಿ ನಮ್ಮ ಆಶೆ ಏನಿತ್ತು ಒಂದೇ ತೀರ್ಬೇಕನ್ನೋದೇನು ಇತ್ತಲ್ಲ, ಇಚ್ಛಾ ಪೂರ್ತಿ ಆಗ್ತದ. ಅಲ್ಲಿ ಬ್ರಹ್ಮ ನಮ್ಮ ಉಪದೇಶ ಮಾಡಿ ನಮ್ಮ ಇಚ್ಛೆಯನ್ನ ಪೂರ್ತಿ ಮಾಡ್ತಾನ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲಿ ಯಾರು ಕ್ಲಾಸ್ ತಪ್ಪಿಸ್ತಿರಲ್ಲ ಆ ತಪ್ಪಿಸಿದವ್ರು ಬ್ರಹ್ಮಲೋಕಕ್ಕೆ ಹೋಗ್ತೀರಿ. ನೀವು ಇಲ್ಲೇ ಮುಕ್ತ ಆಗೋದಿತ್ತಂತಂದ್ರ ರೆಗ್ಯುಲರ್ ಆಗಿ ತಪ್ಪದ ಕ್ಲಾಸಿಗೆ ಬಂದು ಈ ಸ್ಥಿತಿಯನ್ನು ಹೊಂದ್ರಿ. ಇಲ್ಲೇ ಹೊಂದೋದು ಬಹಳ ಮುಖ್ಯ, ಬಹಳ ಯೋಗ್ಯ. ಅಲ್ಲಿ ಬ್ರಹ್ಮನ ಆಯುಷ್ಯ ನಿಮಗೆ ಗೊತ್ತದ, ನಿನ್ನೆಲ್ಲ ಹೇಳಿದಾರ. ಎಷ್ಟೋ ಕೋಟಿ ವರ್ಷಗಳು ಅಷ್ಟ್ಯಾಕೆ ನಾವು ಏಟ್ ಮಾಡ್ಬೇಕು? ಇಲ್ಲಿ ತಕ್ಷಣವೇ ಮುಕ್ತಿ. ಅಲ್ಲೇ ರೋಕಡ, ಇಲ್ಲೇನದ ನಮ್ದು ಉದ್ರಿ ಅನ್ನೋದಿಲ್ಲ. ಹಾಗೆ ಇಲ್ಲೇ ಹೊಂದ್ರಿ ಅನ್ನುವಂಥದ್ದು ಗುರುಗಳ ಆಸೆ ಅದು. ನಾಟ್ ಅಟೆಂಡ್ ದ ಗೀತಾ ಕ್ಲಾಸ್ ಹಿಯರ್, ಅವ್ರು ಹೋಗ್ತಾರ. ಸೊ ದಟ್ ಒನ್ ದೇ ಆರ್ ಫೋರ್ಸ್ ಟು ಗೆಟ್ ಅಂಡ್ ದೇ ಹ್ಯಾವಿಂಗ್ ಗಾಟ್ ದ ನಾಲೆಜ್ ಅಹಂ ಬ್ರಹ್ಮಾಸ್ಮಿ. ಈ ಇಲ್ಲೇ
ಲೋಕದಲ್ಲಿ ಅಹಂ ಬ್ರಹ್ಮಾಸ್ಮಿ ಜ್ಞಾನೋದಯ ಐತಂದ್ರ ದೇ ವಿಲ್ ಗೆಟ್ ಲಿಬರೇಷನ್. ದೇರ್ಫೋರ್ ಶುಕ್ಲ ಮಾರ್ಗ ಪ್ರಯಾಂತಿ, ಅವರು ಶುಕ್ಲ ಮಾರ್ಗಕ್ಕ ಬ್ರಹ್ಮಲೋಕಕ್ಕೆ ಹೋಗೋರು ಅದರ ಮೂಲಕ ಹೋಗ್ತಾರ. ಮೀನ್ಸ್ ಟ್ರಾವೆಲಿಂಗ್ ಪೀಪಲ್ ಬ್ರಹ್ಮ ಗಚ್ಚಂತಿ, ಇವರು ಅಲ್ಲಿ ಪ್ರಯಾಣ ಮಾಡಿ ಬ್ರಹ್ಮಲೋಕಕ್ಕೆ ಹೋಗ್ತಾರ. ಅಂಡ್ ವಾಟ್ ಈಸ್ ದ ನೇಚರ್ ಆಫ್ ದಿಸ್ ಶುಕ್ಲ ಮಾರ್ಗ, ಹೆಂಗಿರ್ತತಿ ಶುಕ್ಲ ಮಾರ್ಗ, ಅದರ ಸ್ವರೂಪ ಹೇಳ್ತಾರ. Here Krishna identifies the Shukla Marga in a particular way based on a Upanishad literature. ಉಪನಿಷತ್ತಲ್ಲಿ ಹೇಳಲ್ಪಟ್ಟಂತ ಯಾವ ಒಂದು ಸ್ವರೂಪದೇನೋ ಅದರ ಪ್ರಕಾರವಾಗಿ ಇಲ್ಲಿ ಹೇಳಿದ್ದದ. ಏನು ಅದು? ದ ವೇದಾಸ್ ಟಾಕ್ ಅಬೌಟ್ ದ ಶುಕ್ಲ ಮಾರ್ಗ ಅಂಡ್ ಕೃಷ್ಣ ಮಾರ್ಗ ಎರಡು ಹೇಳ್ತಾರೆ. ಇನ್ 10 ಉಪನಿಷತ್ಸ್, ಈ 10 ಉಪನಿಷತ್ತುಗಳಲ್ಲಿ 2 ಮಾರ್ಗಗಳ ಬಗ್ಗೆ ಹೇಳಿದಾರ. ದೇ ಆರ್ ಡಿಸ್ಕಸ್ಡ್ ಇನ್ ಬ್ರಹ್ಮಸೂತ್ರ. ಇದನ್ನ ಬ್ರಹ್ಮಸೂತ್ರದಲ್ಲಿ ಕೂಡ ಈ ಮಾರ್ಗಗಳ ಬಂದದ. ಇದು ಸುಳ್ಳಲ್ಲ, ಮತ್ತೆ ಇಲ್ಲಿ ಸುಳ್ಳಾಗಿತ್ತಂದ್ರೆ ಕೊಡ್ತಿದ್ದಿಲ್ಲ. ಎಲ್ಲಾ ಉಪನಿಷತ್ತುಗಳಲ್ಲಿ ಬ್ರಹ್ಮಸೂತ್ರದಲ್ಲಿ ಕೂಡ ಇದನ್ನ ಹೇಳ್ಕೊಂಡು ಹೋಗ್ಯಾರ, ಚರ್ಚೆ ಮಾಡ್ಯಾರ. ವೆರಿ ಎಲಾಬೊರೇಟ್ಲಿ ಡಿಸ್ಕಸ್ಡ್, ಅದರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡ್ಯಾರ. ಅಂಡ್ ವೈಲ್ ಟಾಕಿಂಗ್ ಅಬೌಟ್ ದೀಸ್ 2 ಪಾತ್ಸ್, ಈ 2 ಮಾರ್ಗಗಳ ಬಗ್ಗೆ ಹೇಳುವಾಗ ದ ಸ್ಕ್ರಿಪ್ಚರ್ಸ್ ಪಾಯಿಂಟ್ ದಟ್ ದೇರ್ ಆರ್ ಗೈಡ್ಸ್ ಟು ಹೆಲ್ಪ್ ದೀಸ್ ಟ್ರಾವೆಲರ್ಸ್ ಇನ್ ದೋಸ್ 2 ಮಾರ್ಗಸ್. ಅಷ್ಟೇ ಹೇಳಿಲ್ಲ, ಮುಂದುವರೆದು ಆ ಮಾರ್ಗಗಳು ಹೋಗ್ಬೇಕಾದ್ರೆ ಗೈಡರ್ಸ್ ಅದಾರ. ನಾವ್ ಯಾವ್ದಾರು ಪ್ರವಾಸಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ಇಂಡಿಯಾದಿಂದ ನಾವು ಅಮೆರಿಕಕ್ಕೆ ಹೋದ್ರೆ ಇಲ್ಲಿಂದ ಫಿಕ್ಸ್ ಇರ್ತದ, ಅಲ್ಲಿ ಗೈಡರ್ಸ್ ಇರ್ತಾರ. ಎಲ್ಲಾ ದೇಶಗಳಲ್ಲಿ ತೋರಿಸ್ಬೇಕಾದ್ರ ಅಲ್ಲಿ ಮುಖ್ಯ ಸ್ಥಾನಕ್ಕೆ ನಮ್ಮನ್ನ ಗೈಡ್ಗಳು ಏನ್ ಮಾಡ್ತಾರ ಅಂದ್ರೆ ಕರ್ಕೊಂಡು ಹೋಗ್ತಾರ. ಹಾಗೆ ಇಲ್ಲಿ ಕೂಡ ಗೈಡ್ಸ್ ಅದಾರ. ಯಾರು ಗೈಡ್ಸ್ ಅನ್ನೋದು ಹೇಳ್ತಾರ. ನಾವ್ ಯಾಕೆ ಅದನ್ನ ಹೇಳ್ತಾರ, ಗೈಡ್ಸ್ ಯಾಕೆ ಬೇಕು ಅನ್ನೋದು ಹೇಳ್ತಾರ. ಬಿಕಾಸ್ ವಿ ಡು ನಾಟ್ ನೋ ವಾಟ್ ಈಸ್ ಅಹೆಡ್ ಅಂಡ್ ವಾಟ್ ಈಸ್ ಬಿಹೈಂಡ್. ಯಾಕಂದ್ರೆ ನಾವು ಬೇರೆ ಲೋಕಕ್ಕೆ ಹೋಗುವಾಗ ಬ್ರಹ್ಮ ಲೋಕಕ್ಕೆ ಹೊಂಟೇವಿ ಅಥವಾ ಶಿವಲೋಕಕ್ಕೆ ಹೊಂಟೇವಿ ಅಥವಾ ವೈಕುಂಠ ಲೋಕಕ್ಕೆ ಹೊಂಟೇವಂದ್ರ ನಮಗ್ ಮಾರ್ಗ ಮಧ್ಯ ಏನೇನ್ ಬರ್ತಾವ ಸ್ಟೇಷನ್ಸ್ ಗೊತ್ತಿಲ್ಲ, ಹಿಂದಿಂದ ಗೊತ್ತಿಲ್ಲ, ಎಡದೂರ್ ಬಂದೀವಿ, ಎಲ್ಲಿ ಹೋಗ್ತೀವಿ. ಆದ ಕಾರಣ ಅವ್ರ ಏನ್ ಮಾಡ್ತಾರ ಅಂದ್ರೆ ಗೈಡರ್ಸ್ ನಮ್ಮನ್ನ ಕರ್ಕೊಂಡು ತಾವು ಎಲ್ಲಿವರೆಗೆ ಬರ್ಬೇಕು ಅಲ್ಲಿವರೆಗೆ ಬಂದು ಮತ್ ಮುಂದಿನವರೆಗೆ ನಮ್ಮನ್ನ ಕೊಡ್ತಾರ. ಅಲ್ಲಿಗೆ 4 ಮಂದಿ ಗೈಡರ್ಸ್ ಇಟ್ಟಾರಂತ ಪರಮಾತ್ಮ ನಮ್ಮನ್ನು ಒಯ್ಯಾಕ ಲೋಕಕ್ಕ. ಯಾರು ಆ ಗೈಡರ್ಸ್ ಅನ್ನೋದು ಹೇಳ್ತಾರ. And we cannot take the local map and therefore we cannot know that is a marga properly. ಇಲ್ಲಿ ಆದ್ರೂ ಲೌಕಿಕದಲ್ಲಿ ನಾವು ಎಲ್ಲಿ ಹೋಗ್ಬೇಕಾಗಿತ್ತಂದ್ರ ಒಂದು ಮ್ಯಾಪ್ ಹಾಕ್ತಿವಿ ನಾವು ಮೊಬೈಲ್ದೊಳಗ, ಚಾರ್ಟ್ದೊಳಗ ರೂಟ್ ಮ್ಯಾಪ್ ಅಂತಾರದು. ಅಲ್ಲಿ ಹಾಕಿದಾಗ ಅದ್ ಏನ್ ಮಾಡ್ತೈತಿ ಅಂದ್ರೆ ಮೊಬೈಲ್ ನಮ್ಮ ನೇರವಾಗಿ ಅಲ್ಲಿಗೆ ಕರ್ಕೊಂಡು ಹೋಗ್ತದ. ಎಲ್ಲೆಲ್ಲಿ ಹೊಳ್ಳಿರ ಮಾತ್ರ ರೆಡ್ ಮಾರ್ಕ್ ತೋರಿಸ್ತದ. ಈಗ ಬಾಳ ಹಗರದು ಅಲ್ಲಿ ಹೋಗ್ಬೇಕಾರ ಎಂತ ಸಿಟಿಗೂ ಹೋಗ್ಬೋದು ನಾವು. ಅದ್ ಏನ್ ಸೂಚನಾ ಕೊಡ್ತದ ಆ ಪ್ರಕಾರ ಹೋಗುವಂತದ್ದು ರೂಟ್ ಮ್ಯಾಟ್ ಅಂತಾರ ಅದಕ್ಕೆ, ರೂಟ್ ಮ್ಯಾಪ್. ಹಂಗ ಅಲ್ಲಲ್ಲಿ ಇಲ್ಲಿ ಹೆಂಗದಲ್ಲ, ಅವರು ಅಲ್ಲಿ ಹಂಗಂತಾರ ರೂಟ್ ಮ್ಯಾಪ್. ಅಲ್ಲಿ ಒಂದು ರೂಟ್ ಮ್ಯಾಪ್ ಅಂದ್ರ ಅದು ಇಲ್ಲ, ಆದ್ರೂ ಕೂಡ ಗೈಡರ್ಸ್ ಅದಾರ ಅಲ್ಲಿ. ಆ ಗೈಡರ್ಸ್ ಏನ್ ಮಾಡ್ತಾರ, ಒಂದ್ರಿಂದ ಮತ್ತೊಂದ್ ಕಡೆ ಕರ್ಕೊಂಡು ಹೋಗ್ತಾರ. ಲೈಕ್ ದ ಯುರೋಪಿಯನ್ ಟೂರ್ ಮಾಡಿರಿ ಅಂದ್ರೆ ಅವೆಲ್ಲ ಇರ್ತಾವ, ಅಲ್ಲಿ ಗೈಡರ್ಸ್ ಇರ್ತಾರ, ನಮ್ಮನ್ನು ಓದೋದೆಲ್ಲ ನಾವು ತೋರಿಸ್ತಾರ. ಅಂಡ್ ಲೈಕ್ ಯು ಗೋ ಟು ದಿ ನೆಕ್ಸ್ಟ್ ಕಂಟ್ರಿ, ಬೇರೆ ದೇಶಕ್ಕೆ ಹೋದಾಗ ನಾವು ಯಾವ ರೀತಿ ಗೈಡರ್ಸ್ ಹೆಲ್ಪ್ ಮಾಡ್ತಾರ, ಹಂಗ ಇಲ್ಲಿಯೂ ಕೂಡ 4 ಮಂದಿ ಗೈಡರ್ಸ್ ಲೋಕಕ್ಕೆ ಹೋಗ್ಬೇಕಾದ್ರೆ ಸಹಾಯ ಮಾಡ್ತಾರ. ಅಂಡ್ ಅಂದರ್ ಆಫ್ ಸೆಟ್ ಅಪ್ ಗೈಡ್ಸ್ ಸಿಮಿಲರ್ಲಿ ಡಿವೋಟೀಸ್ ಗೈಡ್ ದ ಸೀಕರ್ ಟು ರೀಚ್ ಬ್ರಹ್ಮಲೋಕ. ಅವ್ರಾದ್ರೂ ಕೂಡ ನಿಯಮನ ಮಾಡಲ್ಪಟ್ಟಿರ್ತಾರ ಬ್ರಹ್ಮನಿಂದ, ಅವರ ನಮ್ಮನ್ನ ದಾರಿ ತೋರಿಸ್ತಾರ. ಅಂಡ್ ಹೂ ಆರ್ ದೋಸ್ ದೇವತಾಸ್ ಹೂ ವಿಲ್ ಗೈಡ್. ಹಂಗಾರ ಆ ಗೈಡ್ ಮಾಡತಕ್ಕಂತ ದೇವತೆಗಳು ಯಾರು? ದ ಸೆಲೆಸ್ಟಲ್ ಟೂರಿಸ್ಟ್ ಗೈಡ್ ಸೆಲೆಕ್ಟೆಡ್. ಇಲ್ಲೇನ ನಾವು ಯಾವ್ದಾರ ಒಂದ್ ದೇವಸ್ಥಾನಕ್ಕೆ ಹೋಗ್ಬೇಕಾರ ಇಲ್ಲಿ ಗೈಡರ್ಸ್ ಇರ್ತಾರ. ಅವ್ರ ಅಲ್ಲೆಲ್ಲ ಇತಿಹಾಸ ಹೇಳ್ತಾರ. ಹಂಪಿಗೆ ಹೋಗ್ರಿ ಅಥವಾ ಎಲ್ಲಿ ಹೋದ್ರು ಕೂಡ ಆ ಗೈಡರ್ಸ್ ಒಂದಷ್ಟು ದುಡ್ಡು ಕೊಡ್ಬೇಕಾಗ್ತದ. ನಮ್ಮನ್ನೆಲ್ಲಾ ಮಕ್ಕಳನ್ನ ಕರ್ಕೊಂಡು ಎಲ್ಲಾ ಹಿಸ್ಟ್ರಿ ಹೇಳ್ತಾರ. ಹಿಂಗೆಲ್ಲಾ ರಾಷ್ಟ್ರಕೂಟ ಕಾಲದೊಳಗೆ ಇದಾಗಿದ್ದು, ಇಂತ ದೇವತೆ, ಇವರೆಲ್ಲಾ ಇಂತಿಂತ ಆಳ್ಕೆ ಇತ್ತು ಎಲ್ಲ ಹೇಳ್ತಾರ. ಹಂಗ ಇಲ್ಲಿ ಆ ಗೈಡರ್ಸ್ ಏನ್ ಮಾಡ್ತಾರ ನೋಡ್ರಿ, ನೇಮ್ಸ್ ದೆಮ್. ಕೃಷ್ಣ ಇಸ್ ಗಿವಿಂಗ್ ದ ನೇಮ್ಸ್, ಅವ್ರಿಗೆ ಹೆಸರು ಕೊಡ್ತಾನ. ದೇವತಾಜಿಗಿಂದ ಫಸ್ಟ್ ಲೈನ್ ಅಗ್ನಿ. ಮೊಟ್ಟ ಮೊದಲೇ ದೇವತಾ ಯಾವುದು? ಅಗ್ನಿ. ಎರಡನೇದ್ದು ಜ್ಯೋತಿ. ಮೂರನೇದ್ದು ಆಹಾರ. ನಾಲ್ಕನೇದ್ದು ಶುಕ್ಲ ಉತ್ತರಾಯಣ. ಶುಕ್ಲ ಮಾರ್ಗದಲ್ಲಿ ಉತ್ತರಾಯಣ ಅಂತ ಬರ್ತದೆ. ಶುಕ್ಲ ಮತ್ತು ಉತ್ತರಾಯಣ ಈ ರೀತಿ ಅಗ್ನಿ, ಜ್ಯೋತಿ, ಶುಕ್ಲ, ಉತ್ತರಾಯಣಂ. 5 ದೇವತಾಸ್ ಆರ್ ದ ಗೈಡರ್ಸ್ ಫಾರ್ ದಿಸ್ ಟ್ರಾವೆಲರ್. ಈ ಪ್ರಯಾಣಿಕನಿಗೆ, ಯಾವ ಉನ್ನತ ಲೋಕಗಳಿಗೆ ಹೋಗ್ತಕ್ಕಂತ ಪ್ರಯಾಣಿಕನಿಗೆ ಈ 5 ಗೈಡರ್ಸ್ ಏನದಾರಲ್ಲ ದೇವತೆಗಳು ನಮಗ ಮಾರ್ಗದರ್ಶನ ಮಾಡ್ತಾರೆ. ಮೊದಲನೇದವ್ರು ಯಾರು?
ಅಗ್ನಿ ದೇವತಾ, ಎರಡನೇದ್ದು ಜ್ಯೋತಿ ದೇವತಾ, ಅಹರ ದೇವತಾ, ಆಮೇಲೆ ಹಗಲು ದೇವತಾ ಅಂತ. ಆಮೇಲೆ ಇದರಲ್ಲಿ ಈ ಪ್ರಕಾರ ಶುಕ್ಲ ದೇವತಾ ಹಾಗೂ ಕೊನೆಯದು ಶುಕ್ಲ ದೇವತಾ. ಅಲ್ಲಿ ಇವರೆಲ್ಲ ಕರ್ಕೊಂಡು ಹೋಗ್ತಾರೆ, ಒಂದೊಂದು ಹೇಳ್ತಾರೆ ಇಲ್ಲಿ. ಬಟ್ ಇನ್ ದಿಸ್ ಕಂಟೆಕ್ಸ್ಟ್ ಡೇ ಟೈಮ್ ಡಸ್ ನಾಟ್ ರಿಪ್ರೆಸೆಂಟ್ ಟೈಮ್ ಎಟ್ ಆಲ್. ಇಲ್ಲಿ ಹಗಲು ಮಾರ್ಗ ಅಂತ ಬರ್ತದಲ್ಲ, ಅದಂದ್ರೆ ಏನು? ಅಹರ್ ದೇವತಾ ಎಟ್ ಆಲ್. ಇಟ್ ಈಸ್ ದ ನೇಮ್ ಆಫ್ ದ ದೇವತಾ. ಹಗಲು ಅಂದ್ರ ಇಲ್ಲಿ ಹಿಂಗ್ ತಿಳ್ಕೊಬೇಕು, ಅದು ದೇವತೆಗಳ ಹೆಸರು. ಹಗಲ್ ಅಂದ್ರ ನಾವಿಲ್ಲಿ ಹಗಲ್ ಅಂತೀವಲ್ಲ, ಹಿಂಗಲ್ಲ ಅಂತಾರ. ಶುಕ್ಲ ರೆಫರ್ಸ್ ಟು ದಿ ಶುಕ್ಲ ಪ್ರಕಾಶ ದೇವತಾ. ಇಲ್ಲಿ ಶುಕ್ಲ ಅಷ್ಟ ಅಂದೇವಲ್ಲ, ಅಂದ್ರ ಪ್ರಕಾಶ ದೇವತಾ. ಶುಕ್ಲ ಅಂದ್ರ ಬೆಳಕಿನ ಮಾರ್ಗ. ದಿ ಪ್ರಿಸೈಡಿಂಗ್ ಡೈಟಿ ಆಫ್ ಶುಕ್ಲ ಪ್ರಕಾಶ, ಆ ದೇವತಾ, ಶುಕ್ಲ ಪ್ರಕಾಶದ ದೇವತೆಗೆ ಶುಕ್ಲ ದೇವತಾ ಅಂತಾರ. ಸಿಮಿಲರ್ಲಿ ಉತ್ತರಾಯಣಂ ದೇವತಾ. ಉತ್ತರಾಯಣಂ ಅಂದ್ರೆ ಇಲ್ಲಿ ಉತ್ತರಾಯಣ ದೇವತಾ. ಉತ್ತರಾಯಣ ಕನ್ಸಿಸ್ಟ್ ಆಫ್ 6 months. ಆ ಉತ್ತರಾಯಣ ಏನದ ಅಂದ್ರೆ 6 ತಿಂಗಳಿಂದ ಕೂಡಿರ್ತದ. ಅದರ ಅವಧಿ ಎಷ್ಟು? 6 ತಿಂಗಳ. When the sun is going towards north, as even the sun is going from east to west. ಇಲ್ಲಿ ನಾವು ಪೂರ್ವದಿಂದ ಪಶ್ಚಿಮಕ್ಕೆ ಅಂತೀವಿ, ಅಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಅಂತಾರೆ ಅವರು. ಆ ಪ್ರಕಾರವಾಗಿ ದಕ್ಷಿಣದಿಂದ ಉತ್ತರಕ್ಕಂತಾರ, ಉತ್ತರ ಲೋಕ ಅಂತ ಅವ್ರು ಕರೀತಾರೆ. You know that is there is a shift. ಈ ಒಂದು ಶಿಫ್ಟ್ ಅಲ್ಲಿ ಅದ, because of which we call ಉತ್ತರಾಯಣಂ. ಅದು ಉತ್ತರಾಯಣಂ ಲೋಕ. ಅಂಡ್ ದಕ್ಷಿಣಾಯನಂ, ಮತ್ತ ಇನ್ನೊಂದು ಲೋಕ ಯಾವುದು? ದಕ್ಷಿಣಾಯನಂ. ಉತ್ತರಾಯಣ ಕನ್ಸಿಸ್ಟ್ ಆಫ್ 6 months. ಉತ್ತರಾಯಣ ಏನ್ ಮಾಡ್ತದ? 6 ತಿಂಗಳಿಂದ ಕೂಡಿದ. ಅಂಡ್ ಲಾರ್ಡ್ ಗವರ್ನಿಂಗ್ ದ ಲಾ ಆಫ್ ದಿಸ್ ಸನ್ಸ್ ಮೂವ್ಮೆಂಟ್. ಇಲ್ಲಿ ಪರಮಾತ್ಮ ಆ ಸೂರ್ಯನ ಒಂದು ಚಲನೆಯನ್ನ 6 ತಿಂಗಳು ಗೊತ್ತುಪಡಿಸ್ಯಾನ. ಅದಕ್ಕೆ ಆಯನ್ 6 ತಿಂಗಳು ಕೃಷ್ಣಾಯನ, 6 ತಿಂಗಳು ಮತ್ತ ಕೃಷ್ಣಾಯನ ಮತ್ತು ಶುಕ್ಲಾಯನ, 6 ತಿಂಗಳುಗಳು. ಅವುಗಳಿಗೆ ದೇವತೆಗಳದಾರ ಅಂತ ಹೇಳಿದ್ರು. ಇದು ಆ ಸೂರ್ಯ ಭಗವಂತ ಅದನ್ನ ನಿರ್ಧಾರ ಮಾಡೇನೆ. ಇಟ್ ಇಸ್ ಕಾಲ್ಡ್ ದೇವತಾ. ಸೂರ್ಯ ದೇವತಾ ಅವುಗಳನ್ನ ನಡೆಸ್ತಾನೆ. ದೇವತಾ ರೆಫರ್ಸ್ ಟು ದಿ, ದೇವತಾ ಅಂದ್ರ ಏನು? ರೆಫರ್ಸ್ ಟು ದಿ ಇಂಟೆಲಿಜೆಂಟ್ ಪ್ರಿನ್ಸಿಪಲ್. ಅದು ಒಂದು ಬೌದ್ಧಿಕ ಮತ್ತೆ. ಆ ರೀತಿ ಅವರ ಜ್ಞಾನದಿಂದ ಕೂಡಿರ್ತಾರ, ಅವ್ರು ನಡೆಸಲಿಕ್ಕೆ ಯೋಗ್ಯತೆಯನ್ನು ಪ್ರಾಪ್ತ ಮಾಡಿರ್ತಾರ. ಅದೊಂದು ನಮ್ಮ ಲಾ ಆಫ್ ನೇಚರ್. ಅಲ್ಲಿ ಅದೊಂದು ಗೊತ್ತು ಮಾಡಿರ್ತಾರ. ಸೊ ವಿ ಹ್ಯಾವ್ ಗಾಟ್ ಎ ಗ್ರಾವಿಟೇಷನಲ್ ದೇವತಾ ಬಿಕಾಸ್ ಇಟ್ ಈಸ್ ಎ ಲಾ. ದೇರ್ ಮಸ್ಟ್ ಬಿ ಅನ್ ಇಂಟೆಲಿಜೆಂಟ್ ಪ್ರಿನ್ಸಿಪಲ್ ಗವರ್ನಿಂಗ್ ದಟ್ ಲಾ. ಅದೊಂದು ಸೂರ್ಯ ಭಗವಂತನಿಂದ, ಆ ಪರಬ್ರಹ್ಮ ಸ್ವರೂಪದ ಒಂದು ಸನ್ನಿಧಿಯಿಂದ ಅವೆಲ್ಲವೂ ನಿಯಮಿಸಲ್ಪಟ್ಟಿರ್ತಾವ. ಅವು ತಮ್ಮ ಒಂದು ಅರ್ಹತೆ ಅನುಗುಣವಾಗಿ ಅವೆಲ್ಲ ಕೆಲಸ ಮಾಡ್ತಿರ್ತಾವ. ಅದು ನಿಯಮತಾ ದೇವತೆ, ಅದನ್ನೆಲ್ಲ ನಿಮಿಷಿರ್ತದ. ಸೊ ವಿ ಹ್ಯಾವ್ ಗಾಟ್ ಗ್ರಾವಿಟೇಷನಲ್ ದೇವತಾ ಬಿಕಾಸ್ ಇಟ್ ಈಸ್ ಅ ಲಾ. ಅವು ಹೆಂಗಿರ್ತಾವ್ರಿ ಮೇಲಿನ ಲೋಕದಾಗ ಅಂದ್ರೆ ಆ ಪ್ರಕಾರ ಸೂಕ್ಷ್ಮ ಇರ್ತಾವ. ಅವು ಆ ಗ್ರಾವಿಟೇಷನಲ್ ಫೋರ್ಸ್ ನಿಂದ ನೇಮಿಸಿರ್ತಾರ ಅಂತ ಹೇಳ್ತಾರೆ ಗುರುಗಳು ಕೇಳೋರಿಗೆ. ವಿಚ್ ವಿ ಕಾಲ್ ದೇವತಾಸ್, ಅವರಿಗೆ ದೇವತಾ ಅಂತೀವಿ. ಅಂಡ್ ಆಲ್ ದ ದೇವತಾಸ್ ಪುಟ್ ಟುಗೆದರ್ ಇಸ್ ಕಾಲ್ಡ್ ಹಿರಣ್ಯ ಗರ್ಭ. ಇವೆಲ್ಲಾ ದೇವತೆಗಳು ಏನ್ ಮಾಡ್ಯಾವ? ನಿಯಮಿಸಲ್ಪಟ್ಟಾವ ಹಿರಣ್ಯ ಗರ್ಭದಿಂದ. ಹಿರಣ್ಯ ಗರ್ಭ ಸೂಕ್ಷ್ಮ ಶರೀರಗಳ ಸಮಷ್ಟಿ, ಸೂಕ್ಷ್ಮ ಶರೀರಗಳ ಒಂದು ಮೊತ್ತದು, ಅವುಗಳ ಒಂದು ದೇವತಾ ಅದು. ಆ ದೇವತೆ ಏನ್ ಮಾಡ್ತಾವಲ್ಲ, 5 ಗೈಡರ್ಸ್ ಅನ್ನ ನೇಮಿಸಿರ್ತಾನ. ಅವನ್ನ ಆ ಲೋಕಕ್ಕೆ ಕರ್ಕೊಂಡು ಹೋಗ್ತಾವ ಆ ಗೈಡರ್ಸು ಹೇಳ್ತಾರ. ಹಿರಣ್ಯ ಗರ್ಭ ತತ್ವಂ, ಬಟ್ ಇಂಡಿವಿಜುವಲ್ ಆಸ್ಪೆಕ್ಟ್ ಈಸ್ ನೋನ್ ಬೈ ಸೂರ್ಯ ದೇವತಾ. ಇನ್ನ ವೈಯಕ್ತಿಕವಾದ ದೇವತೆಗಳನ್ನ ಎಲ್ಲೊಬ್ಬ ದೇವತೆ ಅದನ್ನ ಸೂರ್ಯ ಅದನ್ನ ನಿಯಮನ ಮಾಡ್ತಾನ. These 5 devatas preside over a guide, the seeker who travels through ಶುಕ್ಲ ಮಾರ್ಗ. ಶುಕ್ಲ ಮಾರ್ಗಕ್ಕೆ ಹೋಗುವಾಗ ಇವ್ರೇನದಾರಲ್ಲ 5 ದೇವತೆಗಳು ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾರ. ಅದ್ ಹೆಂಗ್ ಕರ್ಕೊಂಡು ಹೋಗ್ತಾರ ಅನ್ನೋದು ಮುಂದೆ ಹೇಳ್ತಾರ. These travelers both. Now the next question is, who is the traveler? Who is given the traveling ticket? Whether everyone can get it? ಹೌದ್ರಿ, ಅಲ್ಲಿ ಇದಕ್ಕೆ ಹೋಗ್ತೇವಲ್ಲ ದೇವಯಾನದಿಂದ ಪರಿಸರ ಲೋಕಕ್ಕೆ ಹೋಗ್ತೇವಲ್ಲ, ಅವ್ರಿಗೆ ಟಿಕೆಟ್ ಯಾರು ಕೊಡ್ತಾರ? ಅದೊಂದು ಪ್ರಶ್ನೆ ಐತಲ್ಲ. ಟಿಕೆಟ್ ಒಂದ್ ಬೇಕಲ್ಲ. ವೆದರ್ ಎವ್ರಿವನ್ ಕ್ಯಾನ್ ಗೆಟ್, ಎಲ್ಲರಿಗೂ ಸಿಗ್ತದ ಅನ್ನೋದು ಟಿಕೆಟ್? ಇಫ್ ಯು ಆಸ್ಕ್, ನೀವು ಕೇಳಿದಾದ್ರೆ, ದ ಉಪನಿಷತ್ ಸೇಸ್ ದಟ್, ಉಪನಿಷತ್ ಹೇಳ್ತದ ಏನಂದ್ರೆ, ದಿ ಆರ್ ಸ್ಪೆಷಲ್ ಪೀಪಲ್ ಅಲೋನ್ ವಿಲ್ ಬಿ ಎಂಟೈಟಲ್ಡ್ ಫಾರ್ ದಿಸ್ ಟ್ರಾವೆಲ್. ಇಲ್ಲ, ಹಂಗಿಲ್ಲ, ಎಲ್ಲರಿಗೂ ಹೋಗಕ್ ಬರೋದಿಲ್ಲ. ಈಗ ಅಮೆರಿಕಕ್ಕೆ ಹೋಗೋರು ಸಿಕ್ಕವ್ರು ಹೋಗಕ್ ಬರೋದಿಲ್ಲ.
ಅವ್ರ ಎಜುಕೇಶನ್ ಪಾಸ್ಪೋರ್ಟ್ ಇರ್ತದ ಅಥವಾ ಟ್ರಾವೆಲಿಂಗ್ ಪಾಸ್ಪೋರ್ಟ್ ಇರ್ತದ, ಇಂತಿಷ್ಟು ದೇಶಗಳನ್ನು ವಿಸಿಟ್ ಕೊಡೋದು ಅಥವಾ ನೋಡ್ಕೊಂಡು ಬರೋದು. ಹಿಂಗ ವಿಶೇಷವಾದಂತ ವ್ಯಕ್ತಿಗಳಿಗೆ ಅದು ಸೀಮಿತ ಇರ್ತದ. ಅವ್ರಷ್ಟ ಹೋಗ್ಬೇಕಪ್ಪ, ಎಲ್ಲರಿಗೂ ಹೋಗಕ್ ಬರುದಿಲ್ಲ. ಅಂದ್ರೆ ಅರ್ಥಾತ್ ಸಾಕಷ್ಟು ಪುಣ್ಯಾದಿಗಳನ್ನ ಯಜ್ಞ ಯಾಗಾದಿಗಳನ್ನ ಮಾಡಿರ್ತಾರ ಅಂತವ್ರು ವಿಶೇಷವಾದಂತ ಪುಣ್ಯ ಸಂಪಾದನೆ ಮಾಡಿರ್ತಾರ, ಅವ್ರು ಹೋಗ್ಬಹುದು. ಬ್ರಹ್ಮವಿದ ಜ್ಞಾನಿ. ಬ್ರಹ್ಮವಿದೋ ಜ್ಞಾನಿ ಮೀನ್ಸ್ ಸಗುಣ ಬ್ರಹ್ಮ ಉಪಾಸಕ. ಅರ್ಹತೆ ಏನದು? ಸಗುಣ ಬ್ರಹ್ಮದ ಉಪಾಸಕರಾಗಿರ್ಬೇಕು. ಅವ್ರು ಈಶ್ವರ ಉಪಾಸನಾರ ಮಾಡ್ಲಿ, ವಿಷ್ಣು ಉಪಾಸಕರೇ ಇರ್ಲಿ, ಅಥವಾ ಗಣಪತಿ ಉಪಾಸಕರೇ ಇರಲಿ, ಶಿವ ಉಪಾಸಕರೇ ಇರಲಿ, ಯಾರೇ ಇರ್ಲಿ, ಉಪಾಸಕ ಸಗುಣ ಉಪಾಸಕರಿದ್ರೆ ಅವ್ರಿಗೆ ಟಿಕೆಟ್ ಕೊಡ್ತಾರ ನೋಡಿ. Meditation upon Ishvara which attributes with a form, which means what these people are merely perform rituals. ಅವ್ರೇನ್ ಮಾಡ್ತಾರ, ಅಲ್ಲಿ ತಾವು ಆರಾಧನೆಯನ್ನ ಮಾಡಿರ್ತಾರ, ಉಪಾಸನೆಯನ್ನ ಮಾಡಿರ್ತಾರ. They will not get the ticket. ಇನ್ನ ಸಂಪ್ರದಾಯಬದ್ಧವಾಗಿ ಮಾಡ್ತಾರ, ಅವರಲ್ಲ. ಅವ್ರು ಯಾರು ನಿಷ್ಕಾಮದಿಂದ ಒಂದ್ ಸ್ವಲ್ಪ ಹೆಚ್ಚು ಅದರಲ್ಲಿ ತೊಡಿಕೊಂಡು ತಮ್ಮನ್ ತಾವು ತೊಡಗಿಸ್ಕೊಂಡು ಮಾಡಿರ್ತಾರ, ಅವರು ಉಳಿದವ್ರಲ್ಲ, ಸಾದಾ ಪೂಜಾ ಮಾಡೋವ್ರಲ್ಲ. ದೇ ವಿಲ್ ಸೆಂಟ್ ಥ್ರೂ ಕೃಷ್ಣಗತಿ. ಮತ್ ಉಳಿದವ್ರು ಎಂತವ್ರು ಇರ್ತಾರ, ಅವ್ರು ಕೃಷ್ಣಗತಿಗೆ ಹೋಗ್ತಾರ. ಈಗ ಪಾಪ ಪುಣ್ಯಗಳು ಮತ್ತಿರ್ತದ, ಸಾಕಷ್ಟು ಇರ್ತದ, ಅದನ್ನ ಮುಗಿಸಾಕ ಅವರು ಆ ಮಾರ್ಗಕ್ಕೆ ಹೋಗ್ತಾರ. ಯಾರು ಮಾಡಿರೋದಲ್ಲ ಅವರು ಕೃಷ್ಣಗತಿ, ಜಸ್ಟ್ ಗೋಯಿಂಗ್ ಅಂಡ್ ಕಮಿಂಗ್. ಅವ್ರ ಏನ್ ಮಾಡ್ತಾರ, ಹೋಗುದು ಬರೋದು ಮಾಡ್ತಾರ. ಮೇರೆ ಕರ್ಮೀಸ್ ವಿಲ್ ನಾಟ್ ಗೆಟ್ ಶುಕ್ಲಗತಿ. ಶುಕ್ಲಗತಿ ಹೋಗೋರು ಎಂತಾರು ಇರ್ತಾರ, ಕರ್ಮೀಸ್, ಕರ್ಮ ಮಾಡುವವರು. ಕರ್ಮ ಯೋಗ ಅಲ್ಲ, ಮತ್ತ ಕರ್ಮ ಮಾಡುವವರು. ವಾಟ್ ಅಬೌಟ್ ಜ್ಞಾನೀಸ್? ಜ್ಞಾನೀಸ್ ಗೆಟ್ ದ ಟಿಕೆಟ್ ಫಾರ್ ಶುಕ್ಲಗತಿ. ಆ ಜ್ಞಾನಿಗಳು ಏನ್ ಮಾಡ್ತಾರ, ಶುಕ್ಲಗತಿಯ ಟಿಕೆಟ್ ಅನ್ನು ಪಡಿತಾರ, ಕರ್ಮಿಗಳಲ್ಲ. ಇಫ್ ಐ ಕೀಪ್ ದ ಎಕ್ಸಾಮ್ ಐ ವಿಲ್ ಹ್ಯಾವ್ ದಿಸ್ ಕ್ವಶನ್, ಬಟ್ ಡು ನಾಟ್ ವರಿ, ಐ ವುಡ್ ನಾಟ್ ಹ್ಯಾವ್ ಎನಿ ಎಕ್ಸಾಮ್ಸ್. ಇಲ್ಲಿ ಯಾವುದೇ ಪರೀಕ್ಷೆ ಇಲ್ಲ, ಅವರವರ ಪುಣ್ಯನ ಪರೀಕ್ಷಾ. ಆ ಪುಣ್ಯದ ಪರಿಪಾಕದ ಅದರಿಂದ ಅವ್ರು ಮುಂದೆ ಹೋಗ್ತಾರೆ. Remember, Jnanis also will not get Suklagati because they need not attain Karma Mukti, Krama Mukti. ಇಲ್ಲಿ ಜ್ಞಾನಿಗಳದಾರಲ್ಲ, ಈ ಲೋಕದಲ್ಲಿರುವಂತ ಜ್ಞಾನಿಗಳು, ಅವ್ರಿಗೆ ಟಿಕೆಟ್ ಇಲ್ಲ. ಯಾಕಿಲ್ಲ? ಅವ್ರ ಕ್ರಮ ಮುಕ್ತಿ ಇಲ್ಲ. ಯಾಕಂದ್ರೆ ಇಲ್ಲೇ ಆಮ್ ಬ್ರಹ್ಮಾಸ್ಮಿ ಜ್ಞಾನ ಆದ ನಂತರ ಇಲ್ಲಿಂದಲೇ ಮುಕ್ತ ಆಗ್ತಾರ. ಅವ್ರಿಗೇನ್ ಟಿಕೆಟ್ ಅವ್ರಿಗೆ ಬಿಟ್ಟಿದು. ಅವ್ರು ಏನ್ ಮಾಡ್ತಾರೆ, ದೇ ಹಾವ್ ಅಟೈನ್ ಲಿಬರೇಷನ್ ಹಿಯರ್ ಅಂಡ್ ನೌ. ಇಲ್ಲಿಂದ ಇಲ್ಲೇ ಅವ್ರು ಮುಕ್ತ ಆಗಿರ್ತಾರೆ, ಅವ್ರಿಗೇನ್ ಟಿಕೆಟ್ ಸಂಬಂಧ ಇಲ್ಲ. We saw yesterday, Atra Brahma Samasnute. Therefore, Jnani should not get Krama Mukti. Auri Krama Mukti illa, Jivan Mukti ada Jnanigalige. After death, Sharir Pata Nantara, Aurige Krama Mukti alla, Jivan Mukti nada. Because Jnanis have got Mukti here itself. Ille Mukti hontara. And Karmis will not get Krama Mukti also. Karmigalu kuda Krama Mukti hondodalla. Jnanigalu kuda ಕ್ರಮ ಮುಕ್ತಿಯನ್ನು ಹೊಂದೋದಿಲ್ಲ. ಕರ್ಮಿಗಳು ಹೋಗುದು ಬೇರೆ ಮಾರ್ಗ, ಅವರು ಕೃಷ್ಣಗತಿಯನ್ನು ಹೊಂತಾರೆ. ಇವರು ಉಳಿದವ್ರು ಏನದಾರ, ಈ ಯಾವ ಜ್ಞಾನಿಗಳು ಇಲ್ಲಿಂದ ಇಲ್ಲೇ ಮುಕ್ತ ಆಗ್ತಾರ, ಇವರು ಕೂಡ ಕ್ರಮ ಮುಕ್ತಿ ಹೊಂದೋದಿಲ್ಲ. ಕರ್ಮೀಜ್ ಮೀನ್ಸ್ ರಿಚುವಲಿಸ್ಟ್, ನಾಟ್ ದ ತಮಿಳ್ ಹೇಳ್ಯಾರ. ರಿಚುವಲಿಸ್ಟ್ ವಿಲ್ ನಾಟ್ ಗೆಟ್ ಕ್ರಮ ಮುಕ್ತಿ. ರಿಚುವಲಿಸ್ಟ್ ವಿಲ್ ನಾಟ್ ಗೆಟ್ ಸಂಪ್ರದಾಯವನ್ನು ಪಾಲಿಸ್ಕೊಂಡ್ ಬಂದಿರ ಅವರಲ್ಲ. ನಿಜವಾಗಲೂ ಉಪಾಸಕರು ನಿಷ್ಕಾಮ ಕರ್ಮ ಉಪಾಸನೆ ಮಾಡಿರ್ತಾರ ಅವರು. ದೇ ವಿಲ್ ಗೋ ಥ್ರೂ ಅದರ್ ರೌಟ್ಸ್, ಬಟ್ ದಿಸ್ ಈಸ್ ನೈದರ್ ಫಾರ್ ಕರ್ಮೀಸ್ ನಾರ್ ದ ಜ್ಞಾನೀಸ್. ಇದು ಕರ್ಮಿಗಳಿಗೂ ಅಲ್ಲ, ಜ್ಞಾನಿಗಳಿಗೂ ಅಲ್ಲ. ಆದ್ರೆ ಕ್ರಮ ಮುಕ್ತಿ ಯಾರಿಗೆ ಹೇಳ್ಯಾರ? ನಿಷ್ಕಾಮ ಕರ್ಮ ಉಪಾಸನೆಗಳು ಮಾಡೋರಿಗೆ ಅದಾರ ಹೇಳ್ಯಾರ. ಫಾರ್ ದ ಉಪಾಸಕ ಟು ಗೋ ಬ್ರಹ್ಮಲೋಕ, ಏನ್ ಜ್ಞಾನ ಮೈಂಡ್ ಲಿಬರೇಷನ್, ಅಲ್ಲಿ ಹೋಗಿ ಜ್ಞಾನ ಪಡ್ಕೊಂಡು ಮುಕ್ತ ಆಗುವಂತದ್ದು ಬ್ರಹ್ಮಲೋಕಕ್ಕೆ ಹೋಗಿ. ದೇರ್ ಫಾರ್ ಬ್ರಹ್ಮವಿದ, ಅವರು ಬ್ರಹ್ಮವಿದರು. ವೆರಿ ಕೇರ್ಫುಲಿ ನೋಟ್, ಸಗುಣ ಈಶ್ವರ ಉಪಾಸಕರವರು, ನಾಟ್ ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನಿಗಳಲ್ಲ, ಸಗುಣ ಉಪಾಸಕರು ಅಂತ ಹೇಳಿರು. ದಸ್ ವಿ ಹ್ಯಾವ್ ಗಾಟ್ ದ ರೋಟ್ ಅಂಡ್ ಆಲ್ಸೋ ಟ್ರಾವೆಲರ್. ನಮ್ಗೆ ಬೇಕಾದಂತ ಮಾರ್ಗನೂ ಅದ. ನಾವು ಯಾರ ಪ್ರವಾಸಕ್ಕೆ ಅಲ್ಲಿ ಹೋಗ್ತಾರ ಆ ಮಾರ್ಗಕ್ಕೆ ಅದನ್ನು ಕೂಡ ಹೇಳಿದೀವಿ. ವಾಟ್ ಈಸ್ ದ ರೋಟ್, ಆ ರೋಟ್ ಹೆಂಗ್ ಅದ ಅನ್ನೋದು ಹೇಳಿದೀವಿ. ಶುಕ್ಲಗತಿ ರೋಟ್. ಹೂ ಈಸ್ ದ ಟ್ರಾವೆಲರ್? ಸಗುಣ ಈಶ್ವರ ಉಪಾಸಕ. ಇಲ್ಲಿ ಟ್ರಾವೆಲರ್ ಯಾರು ಅನ್ನೋದ್ ಬಗ್ಗೆ ಅಷ್ಟೇ ಹೇಳ್ಯಾರ ಈ ಶ್ಲೋಕದಾಗ. ಹೋಗ್ತಕ್ಕಂತ ಯಾತ್ರಿಕ ಯಾರು, ಎಂತ ಹೋಗ್ತಾನ, ಯಾರ್ಯಾರು ಹೋಗ್ತಾರ. ನಾವು ಯು ಹ್ಯಾವ್ ಟು ಸೀ ದ ಅದರ್ ರೌಟ್. ನಾವು ಇನ್ನ ಮತ್ತೊಂದು ರೂಟ್ ಅದಲ್ಲ, ಅಲ್ಲಿ ಆ ರೂಟದ ಬಗ್ಗೆ ಹೇಳ್ತಾರ. ಯಾವುದು? ಶುಕ್ಲಗತಿ. ಅದು 25ನೇ ಶ್ಲೋಕ.
ನೋಡ್ರಿ, ಧೂಮೋ ರಾತ್ರಿಸ್ತಥಾ ಕೃಷ್ಣ ಸನ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮ ಸಂಜ್ಯೋತಿರ್ಯೋಗಿ ಪ್ರಾಪ್ಯ ನಿವರ್ತತೆ. ತತ್ರ ಚಾಂದ್ರಂ ಸಂಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಯೋಗಿ ಪ್ರಾಪ್ಯ ನಿವರ್ತತೆ. ಇಲ್ಲಿ ಧೂಮ ರಾತ್ರಿ, ಧೂಮ್ರದ ಅಭಿಮಾನಿ ಯಾರು? ಕೃಷ್ಣ ಪಕ್ಷ, ಕೃಷ್ಣ ಗತಿ ಅದಲ್ಲ, ಅದರ ಅಭಿಮಾನಿ ಯಾರು? ಅಲ್ಲಿ ಕತ್ತಲೆ ಮಾರ್ಗ ಅಂತಾರ. ರಾತ್ರಿ ಅಭಿಮಾನಿ, ಅಲ್ಲಿಯೂ ದೇವತೆಗಳದಾರ. ಯಾರು? ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ ಇದ್ದಾನೆ. ದಕ್ಷಿಣಾಯನದ 6 ಮಾಸಗಳ ಅಭಿಮಾನಿ ದೇವತೆ ಇದ್ದಾನೆ. ದಕ್ಷಿಣಾಯನ ಅನ್ನುವಂಥದ್ದು ಅಲ್ಲಿ 6 ಮಾಸಗಳದಾವ. ಆ ದಕ್ಷಿಣಾಯನದ ದೇವತೆಗಳು ಅದಾರ. ಅದೊಂದು ಮಾರ್ಗದ. ಅದೇನ್ ಹೇಳ್ತದ? ಯಾವ ಮಾರ್ಗದಲ್ಲಿ ಧೂಮಾಭಿಮಾನಿ ಅರ್ಥಾತ್ ಅಂಧಕಾರದ ಅಭಿಮಾನಿ ದೇವತೆ ಇದ್ದಾನೆಯೋ, ಅರ್ಥಾತ್ ರಾತ್ರಿ ಅಭಿಮಾನಿ ದೇವತೆ ಇದ್ದಾನೆ, ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ ಇದ್ದಾನೆ, ದಕ್ಷಿಣಾಯನದ 6 ಮಾಸಗಳ ಅಭಿಮಾನಿ ದೇವತೆ ಇದ್ದಾನೆ. ಆ ಮಾರ್ಗದಲ್ಲಿ ಮೃತಪಟ್ಟ ಸಕಾಮ ಕರ್ಮ ಯೋಗಿಯು ಮೇಲೆ ತಿಳಿಸಿದ ದೇವತೆಗಳ ಮೂಲಕ ಕ್ರಮಶಃ ಕರೆದೊಯ್ಯಲ್ಪಟ್ಟು ಚಂದ್ರ ಜ್ಯೋತಿಯನ್ನು ಸೇರಿ ಸ್ವರ್ಗದಲ್ಲಿ ತನ್ನ ಶುಭ ಕರ್ಮಗಳ ಫಲವನ್ನು ಅನುಭವಿಸಿ ಹಿಂದಕ್ಕೆ ಬರುತ್ತಾನೆ, ಅರ್ಥಾತ್ ಪುನರ್ಜನ್ಮವನ್ನು ಪಡೆಯುತ್ತಾನೆ. ಇಲ್ಲಿ ಧೂಮ ಮಾರ್ಗದ ಬಗ್ಗೆ ವಿಶೇಷವಾಗಿ ಅವನಿಗೂ ಕೂಡ ಅಲ್ಲಿ ಗೈಡರ್ಸ್ ಅದಾರ. ಯಾವ ರೀತಿ ಅವ ಕರೆದೊಯ್ಯಲ್ಪಡ್ತಾನ ಕ್ರಮವಾಗಿ ಅನ್ನುವಂಥದ್ದು. ಅವ ಎಲ್ಲಿ ಹೋಗ್ತಾನ? ಚಂದ್ರ ಜ್ಯೋತಿಯಲ್ಲಿ ಸೇರಿ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಶುಭ ಕರ್ಮಗಳ ಫಲವನ್ನು ಅನುಭವಿಸಿ ಮತ್ತೆ ಹೆಂಗ ಬಂದು ಪುನರ್ಜನ್ಮ ಪಡಿತಾನ ಅನ್ನೋದು ಗುರುಗಳೇನ್ ಹೇಳ್ತಾರ ನೋಡು. 25ನೇ ಶ್ಲೋಕ. ಇದು ಸ್ವಲ್ಪ ಅದ, ಇದು ಮುಗಿತು. ಸೊ ಸೆಕೆಂಡ್ ಲೈನ್, ತತ್ರ ಟ್ರಾವೆಲಿಂಗ್ ಬೈ ದ ಸೆಕೆಂಡ್ ಪಾತ್, 2ನೇ ಮಾರ್ಗ ಹೇಳ್ತಾರೆ ಧೂಮ ಮಾರ್ಗ. ತತ್ರ ಪ್ರಯಾಂತಿ, ಅವ್ರು ಹೆಂಗ ಪ್ರಯಾಣ ಮಾಡ್ತಾರ? ಶುಡ್ ಬಿ ಸಪ್ಲೈಡ್. ಪ್ರಯಾಂತಿ ಮೀನ್ಸ್ ಟ್ರಾವೆಲಿಂಗ್ ಬೈ ದಟ್ ಪಾತ್. ಪ್ರಯಾಂತಿ ಅಂದ್ರ ಆ ಮಾರ್ಗ ಮೂಲಕವಾಗಿ ಹೋಗುವವರು, ದಾರಿ. ತತ್ರ ಮೀನ್ಸ್ ತೇನ ಮಾರ್ಗ, ಅದೇ ಮಾರ್ಗ. ಅಂಡ್ ದಿಸ್ ಇಸ್ ದ ಸೆಕೆಂಡ್ ಮಾರ್ಗ. ಕೃಷ್ಣ ಹ್ಯಾಸ್ ನಾಟ್ ನೇಮ್ಡ್ ದ ರೌಟ್ ಹಿಯರ್. ಯು ವಿಲ್ ಗಿವ್ ದ ನೇಮ್ ಲೇಟರ್ ಓನ್ಲಿ. ಮತ್ತೊಂದು ಮಾರ್ಗದ ಕರ್ಮಿಗಳ ಮಾರ್ಗ, ಅದನ್ನ ಈಗ ಹೇಳೋದಲ್ಲ, ಮುಂದೆ ಹೇಳ್ತೇವಂತ ಮತ್ತೊಂದು ಶ್ಲೋಕದಲ್ಲಿ. ಬಟ್ ವಿ ಕ್ಯಾನ್ ನೋಟ್ ದ ನೇಮ್. ತೇನ ಕೃಷ್ಣ ಮಾರ್ಗೇನ ತತ್ರ ಈಸ್ ಈಕ್ವಲ್. ತೇನ ಕೃಷ್ಣ ಮಾರ್ಗ ಗತಿ, ಕೃಷ್ಣ ಮಾರ್ಗ ಗತಿ. ಟ್ರಾವೆಲಿಂಗ್ ಬೈ ದಟ್ ನಾಟ್ ಸೋ ಬ್ರೈಟರ್ ರೂಟ್ಸ್. ಇಲ್ಲಿ ಬೆಳಕಿರುವುದಿಲ್ಲ, ಇದು ಕತ್ತಲೆ ಮಾರ್ಗ. ಇಲ್ಲಿ ಕೇವಲ ಕತ್ತಲೆನೇ ಇರ್ತದ, ಧೂಮ್ ಇರ್ತದ, ಅಗ್ನಿ ಇರೋದಿಲ್ಲ ಅಲ್ಲಿ. ಹಂಗ ಲೈಕ್ ಮೋಸ್ಟ್ ಆಫ್ ಅವರ್ ಸ್ಟ್ರೀಟ್ಸ್, ಈ ಲೈಟ್ ಹೋದಾಗ ಕತ್ತಲೆ ಹೆಂಗಿರ್ತದಲ್ಲ ಓಣಿಯಲ್ಲಿ, ಆ ಪ್ರಕಾರ ಕತ್ತದೊಳಗೆ ಕಣ್ಣು ಕಟ್ಟಿ ಹೋಯ್ತಾರ ಮತ್ತಷ್ಟ ಕತ್. ದೇರ್ ವಿಲ್ ಬಿ ನೋ ಲೈಟ್ಸ್, ಬಟ್ ಇಫ್ ದೇರ್ ಆರ್ ಲೈಟ್ಸ್ ಇಟ್ ವಿಲ್ ಬಿ ನಾಟ್ ಬರ್ನಿಂಗ್. ಅಲ್ಲಿ ಲೈಟ್ ಇರೋದಿಲ್ಲ, ಲೈಟ್ ಅದಾವಂದ್ರೂ ಕೂಡ ಹೊತ್ತಿರೋದಿಲ್ಲ. ಸೊ ದಟ್ ಈಸ್ ಕಾಲ್ಡ್ ಕೃಷ್ಣ ಮಾರ್ಗ. ಅದು ಕೃಷ್ಣ ಮಾರ್ಗ ಅಂತಾರೆ. therefore we can decide whether you travel by Shukla or Krishna. ಅದಕ್ಕೆ ನೀವು ವಿಚಾರ ಮಾಡ್ರಿ. ಇಲ್ಲೇ ಏನ್ ಕೃಷ್ಣ ಮಾರ್ಗಕ್ಕೆ ಹೋಗ್ಬೇಕಂತೀರೋ ಏನು ಶುಕ್ಲ ಮಾರ್ಗಕ್ಕೆ ಹೋಗ್ಬೇಕಂತೀರೋ? ಅಲ್ಲಿ ಏನದ? ಕೃಷ್ಣ ಮಾರ್ಗದಲ್ಲಿ ಅದಕ್ಕೆ ಪೂರ್ಣ ಕತ್ತಲೆ. ಸೊ ತತ್ರ ಪ್ರಯಾಂತಿ ಯೋಗಿ ಪ್ರಾಪ್ಯ. ಸೊ ಯೋಗಿ ಆರ್ ಯೋಗಿ ರೆಫರ್ಸ್ ಟು ದಿ ಕರ್ಮಿ, ದ ರಿಚುವಲಿಸ್ಟಿಕ್ ಪೀಪಲ್. ಇನ್ನು ಕರ್ಮಿಗಳದ್ದು ಈ ರೀತಿ ಅದ. ಹೂ ಡು ನಾಟ್ ಪ್ರಾಕ್ಟೀಸ್ ಉಪಾಸನಾ. ಉಪಾಸನಾ ಏನ ಮಾಡೋದಿಲ್ಲಲ್ಲ ಅವರು. ದೇ ಡೂ ದೇರ್ ಡ್ಯೂಟೀಸ್ ವೆರಿ ವೆಲ್. ದೇ ಡೂ ಲಾಟ್ ಆಫ್ ಸರ್ವಿಸ್ ಅಂಡ್ ಆಲ್. ದೇ ಡೂ ಲಾಟ್ ಆಫ್ ರಿಚುವಲ್ಸ್. ಎಲ್ಲಾ ಸಂಪ್ರದಾಯ ಇರ್ತೈತಿ, ಎಲ್ಲ ಮಾಡ್ತಾರೆ, ಉಪಾಸನ ಇರುದಿಲ್ಲ. ಲಾಟ್ ಆಫ್ ಪೂಜಾ. ಸೊ ನ್ಯಾಚುರಲಿ ದೇ ವಿಲ್ ಗೆಟ್ ಪುಣ್ಯ, ಆಲ್ ರೈಟ್. ಬಟ್ ದ ಪುಣ್ಯ ಮೀನ್ಸ್ ಆಫ್ ಎ ಲವರ್ ಕ್ವಾಲಿಟಿ. ಅವ್ರ ಪುಣ್ಯ ಏನಿರ್ತೈತಿ ಬಹಳ ಕಡಿಮೆ ಇರ್ತೈತಿ. ಬಿಕಾಸ್ ದೇ ಹ್ಯಾವ್ ನಾಟ್ done upasana which is supposed to be higher sadhana. ಉಪಾಸನಾ ಮಾರ್ಗಕ್ಕೆ ಬಂದಿರೋದಿಲ್ಲ ಕರ್ಮಿಗಳು. ಇರ್ತದ, ಸ್ವಲ್ಪ ಪುಣ್ಯ ಇರ್ತದ, ಆದ್ರೆ ಅಷ್ಟ ರಿಚುವಲ್ ಸಂಪ್ರದಾಯದಲ್ಲಿ ಏನ್ ಸ್ವಲ್ಪ ಬರ್ತಿರ್ತದ ಮಾಡ್ತಿರ್ತಾರ. ಅದಕ್ಕೆ ಅವರೆಲ್ಲ ಕರ್ಮಿಗಳು ಅಂತಾರ. ಅವರು ಹೈಯರ್ ಕ್ವಾಲಿಟಿ ಇರುವುದಿಲ್ಲ ಅವರಲ್ಲಿ, ಸಾಧಕರಲ್ಲಿ. ಮೆಂಟಲ್ ಸಾಧನ ಇಸ್ ಸಪೋಸ್ ಟು ಬಿ ಹೈಯರ್ ಕ್ವಾಲಿಟಿ. ಆದ್ರೆ ಉಪಾಸಕರು ಏನ್ ಮಾಡಿರ್ತಾರ, ಅವ್ರದ್ದು ಹೈಯರ್ ಕ್ವಾಲಿಟಿ ಇರ್ತದ, ಇವ್ರದ್ದು ಲವರ್ ಕ್ವಾಲಿಟಿ ಇರ್ತದ ಅಂತ ಹೇಳ್ತಾರ. ಡಿಫರೆನ್ಸ್ ಹೇಳ್ತಾರ. ಬಿಕಾಸ್ ಮೆಂಟಲ್ ಸಾಧನಾ ಇಸ್ ಮೋರ್ ಡಿಫಿಕಲ್ಟ್. ಅದು ಬಹಳ ಕಠಿಣ ಅದ ಅವ್ರಿಗೆ ಉಪಾಸನಾತ್ತು. ಬಿಕಾಸ್ ಮೈಂಡ್ ರನ್ಸ್ ಆಲ್ ಓವರ್. ಹೇಗ ಅವ್ರ ಮನಸ್ಸು ಚಂಚಲ ಇರ್ತದ, ಸುಖ ಬುದ್ಧಿ ಇರ್ತದಲ್ಲ, ಚಂಚಲ ಮನಸ್ಸಿನಿಂದ ಅವ್ರಿಗೆ ಉಪಾಸನ ಮಾಡಕ್ ಆಗುದಿಲ್ಲ. ಅವರೆಲ್ಲ ಕರ್ಮಿಗಳು.
ಫಿಸಿಕಲ್ ಸಾಧನ ಯು ಕ್ಯಾನ್ ಡೂ ಪೂಜಾ ವೆರಿ ಫಾಸ್ಟ್. ಫಿಸಿಕಲ್ ಏನದಾರಲ್ಲ ಶಾರೀರಿಕವಾಗಿ ಬಹಳ ಫಾಸ್ಟ್ ಮಾಡ್ತಾರ, ಪೂಜಾದಿಗಳನ್ನ ಮಾಡ್ತಾರ. ಫಿಸಿಕಲ್ ಶಾರೀರದಿಂದ ಏನ್ರ ಹೇಳ್ರಿ ಅವ್ರಿಗೆ ಮಾಡ್ತಾರ. ಮೈಂಡ್ ಕ್ಯಾನ್ ಬಿ ಎನಿವೇರ್ ಮಾಡ್ತಾರ, ಅವ್ರ ಮನಸ್ಸು ಎಲ್ಲೂ ಹೋಗಿರ್ತದ. ಸೊ ದೇರ್ ಫೋರ್ ಬೇರೆ ರಿಚುವಲಿಸ್ಟ್ ವುಡ್ ಗೆಟ್ ಪುಣ್ಯಂ ಬಟ್ ಆಫ್ ಲವರ್ ಆರ್ಡರ್. ಪುಣ್ಯ ಇರ್ತದ, ಸ್ವಲ್ಪ ಇರ್ತದ, ಬಹಳ ಲವರ್ ಆರ್ಡರ್ ಒಳಗೆ ಇರ್ತತಿ. ಆದ್ದರಿಂದ he goes through ತತ್ರ ಕೃಷ್ಣ ಮಾರ್ಗ and reaches ಯಸ್ ಚಂದ್ರಸಂ ಜ್ಯೋತಿ, ಚಂದ್ರಮಾಸಂ ಜ್ಯೋತಿ. he reaches only ಸ್ವರ್ಗಲೋಕ, ಅದರ್ವೈಸ್ ನೋನ್ ಆಸ್ ಎ ಚಂದ್ರಲೋಕ. ಎರಡು ಒಂದ, ಚಂದ್ರಲೋಕ ಅಂದ್ರು ಒಂದ, ಸ್ವರ್ಗಲೋಕ ಒಂದ. which is lower than ಬ್ರಹ್ಮಲೋಕ. ಬ್ರಹ್ಮಲೋಕದಷ್ಟು ಪುಣ್ಯ ಇರುವುದಿಲ್ಲ, ಸ್ವಲ್ಪ ಕಡಿಮೆ ಇರ್ತದ, ಲವರ್ ಪುಣ್ಯ ಇರ್ತದ. ಅವ್ರು ಮಾತ್ರ ಏನ್ ಮಾಡ್ತಾರ, ಆ ಒಂದು ಸಗುಣ ಪುಣ್ಯದಿಂದ ಚಂದ್ರಲೋಕ ಅಥವಾ ಸ್ವರ್ಗಲೋಕ ಹೋಗ್ತಾರ. ಬಿಕಾಸ್ ಇನ್ ಪುರಾಣ ಯು ಮಸ್ಟ್ ಹ್ಯಾವ್ ಹರ್ಡ್, ಪುರಾಣದಲ್ಲಿ ನೀವೆಲ್ಲ ಕೇಳಿರ ಅದನ್ನ ಅಂತಾರ. ಐ ಮಸ್ಟ್ ಹ್ಯಾವ್ ಟೋಲ್ಡ್ ಯು ಆಲ್ಸೋ ಅಬೌವ್ ಭೂಲೋಕ. higher loka is supposed to be bhuvarloka, maharloka, ಜ್ಞಾನಲೋಕ, ತಪೋಲೋಕ ಅಂಡ್ ಸತ್ಯಲೋಕ ಆರ್ ಬ್ರಹ್ಮಲೋಕ. ಹಿಂಗ ಈ ಮೃತ್ಯು ಲೋಕದಿಂದ ಹಿಡ್ಕೊಂಡು ಮೇಲಿನ ಯಾವ ಲೋಕಗಳದಾವಲ್ಲ, 6 ಲೋಕಗಳು ಅವು ಒಂದಕ್ಕಿಂತ ಹೆಚ್ಚಿನ ಪುಣ್ಯ ಪಡೆದವರೆಲ್ಲ ಹೋಗ್ತಾ ಇರ್ತಾರ. ಹೈಯೆಸ್ಟ್ ಲೋಕಗಳದಾವ. ಯಾರು ಹೋಗ್ತಾರ? ಆಯಾ ಉಪಾಸನೆಗಳ ಪುಣ್ಯದ ಫಲದ ಮೇಲಿಂದ ಅವು 10 ಪಟ್ಟು ಅವು ಪುಣ್ಯ ಜಾಸ್ತಿ ಇದ್ದವ್ರಿಗೆ ಸಿಕ್ಕೊಂತ ಹೋಗ್ತಾವ. ಇದಕ್ಕೆ ಏನಂತಾರ? ಕ್ರಮ ಮುಕ್ತಿ. ಕೊನೆದ್ದು ಬ್ರಹ್ಮಲೋಕದ ಮುಕ್ತಿ. ಬಟ್ ದ ರಿಚುವಲಿಸ್ಟ್ ವಿಲ್ ನೆವರ್ ಗೋ ಟು ದಿ ಬ್ರಹ್ಮಲೋಕ. ಈ ರಿಚುವಲಿಸ್ಟ್ ಏನದಾರಲ್ಲ ಅದು ಬ್ರಹ್ಮಲೋಕಕ್ಕೆ ಮಾತ್ರ ಹೋಗುದಿಲ್ಲ. ದೇ ವಿಲ್ ಗೋ ಟು ಓನ್ಲಿ ಟು ದ್ಯಾಟ್ ಲವರ್ ಲೋಕ. ಎಲ್ಲಾ ಲೋಕಗಳಿಗೆ ಹೋಗ್ತಾರ 6 ಮಠ, ಆ ಬ್ರಹ್ಮಲೋಕಕ್ಕೆ ಹೋಗುದಿಲ್ಲ. ಲವರ್ ಲೋಕಾಸ್ ಮೀನ್ಸ್ ಬಿಟ್ವೀನ್ ಭೂಲೋಕ ಅಂಡ್ ಬ್ರಹ್ಮಲೋಕ. ಯಾವ ಲವರ್ ಲೋಕ ಅಂದ್ರ ನಮ್ಮ ಮೃತ್ಯುಲೋಕ ಅಥವಾ ಭೂಲೋಕ ಮತ್ತು ಬ್ರಹ್ಮಲೋಕ ನಡುವೆ ಇದಾವಲ್ಲ 5 ಲೋಕಗಳು, ಅಲ್ಲಿ ಎಲ್ಲ ಹೋಗ್ತಾರ ಅವರು. ಆಲ್ ದೀಸ್ ಇಂಟರ್ಮಿಡಿಯೇಟರಿ ಲೋಕಾಸ್ ಆರ್ ಕಾಲ್ಡ್ ಸ್ವರ್ಗಲೋಕ. ಇವೆಲ್ಲದಕ್ಕೂ ಸ್ವರ್ಗಲೋಕ ಅನ್ನುವಂತ ಒಂದು ಶಬ್ದ ಕೊಟ್ಟ ಪರಮಾತ್ಮ. ಅಂಡ್ ದ ಸ್ವರ್ಗಲೋಕ he reaches, and this Krishna Marga is also presided over by ದೇವತಾಸ್. ಇದು ಕೂಡ ದೇವತೆಗಳಿಂದ ಗೈಡರ್ಸ್ ಅನ್ನ ನೇಮಿಸಲ್ಪಟ್ಟದ. and who are those ದೇವತಾಸ್? the list is given. do not ask how do you know, we have not seen. it is all described in the Vedas. ಎಲ್ಲವುಗಳ ಬಗ್ಗೆ ವೇದದಲ್ಲಿ ಹೇಳಿದ್ರೆ ಹೆಚ್ಚಿನ ಬೇಕಾದ್ರೆ ನೋಡ್ರಿ, ಇಲ್ಲಿ ಸಂಕ್ಷಿಪ್ತ ಹೇಳಿವ ಅಂತ ಹೇಳಿದ್ರು. ಅಂಡ್ ಎಕ್ಸೆಪ್ಟ್ ವೇದಾಸ್, ಬಿಕಾಸ್ ವೇದಗಳನ್ನು ಹೆಂಗ್ರಿ ಅಂತಾರೆ, ವೇದಗಳನ್ನು ಒಪ್ಪಲೇಬೇಕು ಅಂತಾರ. ವೇದ ಡಸ್ ನಾಟ್ ಲೈಕ್ ಅನ್ಲೈಕ್ ಅಸ್. ಅದು ಯಾವ್ದು ಬೇಕು ಬೇಡಗಳನ್ನು ನಮಗ ಹೇಳ್ಕೊಡ್ತದ. ಅದಕ್ಕೆ ವೇದ ನಂಬಿಕೆ ಇರಬೇಕು ಅಂತವ್ರಿಗೆ. ವೇದಾಸ್ ಟೆಲ್ಸ್ ದ ಟ್ರೂತ್. ಅದು ಸತ್ಯ ಹೇಳ್ತದ ಅಂತ ನಂಬ್ರಿ. ಯಾವ ಮಾರ್ಗ್ರಿ ಎಲ್ಲಿ ಎಲ್ಲ ಕಲ್ಪಿಕಂತ ಅಂತಾರಲ್ಲ, ಇಲ್ಲ ವೇದಗಳಲ್ಲಿ ಹೇಳ್ತಂತ ಹೇಳಕತ್ತೀವಿ. and therefore it is truth only. what are the devatas? ಧೂಮ ದೇವತಾ. ಅಲ್ಲಿ ಯಾರದಾರ? ಧೂಮ ದೇವತೆಗಳದಾರ. ಲಿಟರಲಿ ದ ಧೂಮ ಮೀನ್ಸ್ ಸ್ಮೋಕ್, ಹೊಗೆ. ಧೂಮ ಅಂದ್ರೆ ಏನು? ಹೊಗೆ. ಹಿಯರ್ ಇಟ್ ಈಸ್ ದ ನೇಮ್ ಆಫ್ ದ ದೇವತಾ. ಧೂಮ ಅಂದ್ರೆ ಅದು ದೇವತೆಗಳ ಹೆಸರು. ಧೂಮ ದೇವತಾ. ರಾತ್ರಿ ಲೋಕ ಅಂತ ಲಿಟರಲಿ ಮೀನ್ಸ್ ನೈಟ್, ಬಟ್ ಹಿಯರ್ ಇಟ್ ರೆಫರ್ಸ್ ಟು ದಿ ರಾತ್ರಿ ದೇವತಾ. ಧೂಮಲೋಕ ಅಂದ್ರ ರಾತ್ರಿ ದೇವತಾ ಅಂತ ಹೇಳ್ಕೊಳ್ರಿ. ಸಿಮಿಲರ್ಲಿ ಕೃಷ್ಣ ಇನ್ ದ ಕಾಂಟೆಸ್ಟ್ ಮೀನ್ಸ್ ಕೃಷ್ಣ ಪ್ರಕಾಶ ದೇವತಾ. ಕೃಷ್ಣ ಪರದು ಪ್ರಕಾಶ ದೇವತೆ ಅದ. ವಾಸುದೇವ ಕೃಷ್ಣ. ಹಿಯರ್ ಕೃಷ್ಣ ಮೀನ್ಸ್ ಕೃಷ್ಣ ಪ್ರಕಾಶ ದೇವತಾ. ಕೃಷ್ಣ ಪ್ರಕಾಶ ಮೀನ್ಸ್ ಡಾರ್ಕ್ ಫೋರ್ ನೈಟ್. ಕೃಷ್ಣ ಅಂದ್ರೆ ಏನಿದು? ಕತ್ತಲೆ ಅಂತ. ಕಪ್ಪು ವರ್ಣದಲ್ಲ, ಅದಕ್ಕೆ ಹಂಗಿಟ್ಟಾರ ಅವ್ರು. ಶುಕ್ಲಕ್ಕ ಅಲ್ಲಿ ಪೂರ್ಣ ಬೆಳಕಿಂದ ಇಟ್ಟಾರ, ಇದಕ್ಕ ಕತ್ತಲೆ ಲೋಕ ಅಂತಿಟ್ಟಾರೆ. ಕೃಷ್ಣ ಲೋಕ, ದ ಡಾರ್ಕ್ ಫೋರ್ ನೈಟ್. ಅಂಡ್ ದೆನ್ ಸನ್ಮಾಸ, ದಕ್ಷಿಣಾಯನಂ ಮಾಸ. ಅಲ್ಲಿ ಯಾವ ಮಾಸ? ದಕ್ಷಿಣಾಯನ ಅಂತಾರ. ಆಯನ ದಕ್ಷಿಣಾಯನ. ಕೃಷ್ಣ ಪಕ್ಷ, ದಕ್ಷಿಣಾಯನ ದೇವತಾ. ಅಲ್ಲಿ ದೇವತಾ ಯಾರು? ದಕ್ಷಿಣಾಯನ ದೇವತಾ. ಸೊ ದೀಸ್ 4 ದೇವತಾಸ್ ಆರ್ ಗಿವನ್ ಆಸ್ ಎ ಶಾಂಪಲ್. ಆದ್ರೆ ಇವು 4 ದೇವತೆಗಳು ಉದಾಹರಣೆ ಕೊಟ್ಟಿವಿ ನಾವು. ಬಹಳ ದೇವತೆಗಳದಾರ ಅಂತ ಹೇಳ್ತಾರ ಬ್ರಹ್ಮಸೂತ್ರದಲ್ಲಿ. ಇನ್ನೂ ದೇವತೆಗಳು ಬಹಳ ಅದಾರ. ಸಂಕ್ಷಿಪ್ತ 4 ದೇವತೆಗಳ ಮೂಲಕ ಅವ್ರು ಕಳಿಸಲ್ಪಡ್ತಾರ ಅನ್ನೋದು ಅಟ್ಟ ಹೇಳಿವ್ ನಾವು. ಉಪನಿಷತ್ತಲ್ಲಿ ಇನ್ನೂ ಮಾರ್ಗ ಬಹಳ ಅದಾವ. ಎಸ್ಪೆಷಲಿ ಚಾಂದೋಗ್ಯ ಅಂಡ್
ಬೃಹದಾರಣ್ಯ ಉಪನಿಷತ್ತಿನಲ್ಲಿ ವಿಶೇಷವಾಗಿ ನೀವು ಅಲ್ಲಿ ನೋಡಬಹುದು. ಚಾಂದೋಗ್ಯ ಮತ್ತು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಲಿಸ್ಟ್ ಗಳನ್ನ ಕೊಟ್ಟಾರ. ಬಟ್ ಕೃಷ್ಣ ಹಿಯರ್ ಗಿವ್ಸ್ ಓನ್ಲಿ ಫ್ಯೂ. ಕೃಷ್ಣ ಇಲ್ಲಿ ಮಾತ್ರ ಶಾಂಪಲ್ ಅಂತ ತಿಳ್ಕೊಂಡು 4 ಮಾರ್ಗಗಳನ್ನ 4 ಅಲ್ಲಿ ಗೈಡರ್ಸ್ ಕೊಟ್ಟಾನ. ಆದ್ದರಿಂದ ನೀವು ಹೆಚ್ಚಿನ ಬೇಕಾಗಿತ್ತು ಅಂತಂದ್ರ ಈ ಯಾವ ಉಪನಿಷತ್ತುಗಳಲ್ಲಿ ನೋಡ್ರಿ. ದ ಪರ್ಸನ್ ವಿಲ್ ಗೋ ಟು ಸ್ವರ್ಗ ಲೋಕ ಹೋಗ್ಬೇಕಾಗಿತ್ತಂದ್ರೆ ಗೈಡರ್ಸ್ ಯಾರ್ಯಾರು ಅನ್ನೋದು ಡಿಟೇಲ್ ಆಗಿ ಕೊಟ್ಟಾರ ಅಲ್ಲಿ. ಇಫ್ he is going to ಸ್ವರ್ಗ ಲೋಕ, why do you call it gloomy path? ಮತ್ತೆ ಅಲ್ಲಿ ಗ್ಲೂಮಿ ಪಾತ್ ಕತ್ತಲೆ ಲೋಕ ಅಂತ ಯಾಕಂದ್ರು? ಶುಡ್ ನಾಟ್ ಇಟ್ ಬಿ ಎ ಬ್ರೈಟರ್ ಪಾತ್. ಅದು ಕತ್ತಲು ಅಂತ ಯಾಕಂದ್ರು ಅಂದ್ರೆ ಅಷ್ಟೊಂದು ಪುಣ್ಯ ಇರೋದಿಲ್ಲ ಅಂತ, ಅಷ್ಟೊಂದು ಬ್ರೈಟರ್ ಅಲ್ಲ. ಏನು ಅದಕ್ಕೆ ಶುಕ್ಲ ಇದಕ್ಕೆ ಹೋಗ್ತಾರಲ್ಲ, ಶುಕ್ಲಗೈತಿ ಅಷ್ಟು ಬೆಳಕಲ್ಲ ಅಂತ ಅರ್ಥ ಅದು. ಮತ್ ಪೂರ್ಣ ಕತ್ಲಲ್ಲ. ಸ್ವರ್ಗ ಮೀನ್ಸ್ ಪೀಪಲ್ ಶುಡ್ ಬಿ ಹ್ಯಾಪಿ. ಅವರು ಒಂದ್ ಸ್ವಲ್ಪ ಸಂತೋಷ ಆಗ್ಬೇಕಲ್ಲ, ಪೂರ ಕತ್ಲಲ್ಲ. ವೈ ಡು ಯು ಕಾಲ್ ದ ಪಾತ್ ಟು ಹೆವನ್ ಆಸ್ ಎ ಡಾರ್ಕ್? ಆ ಹೆವನ್ ಕೂಡ ಡಾರ್ಕ್ ಅಂತ ಕರೆದಿವಿಲ್ಲ. ಯಾಕೆ ಕರೆದಿವಿ? ಕೃಷ್ಣ ಸೇಸ್ ದ ರೀಸನ್. ಅದಕ್ಕೆ ಕಾರಣ ಹೇಳ್ತಾನೆ. ಅಲ್ರಿ ಸ್ವರ್ಗಾದಿ ಲೋಕಗಳಂದ್ರ ಅದು ಬೆಳಕಿನ ಲೋಕ ಆಗ್ಬೇಕಾಗಿಲ್ಲ, ಕತ್ಲೆ ಲೋಕ ಅಂತಂತೀರಿ ಹೆಂಗಿದು? ಯಾಕಂದ್ರೆ ಹೇಳ್ತಾರ ಪ್ರಾಪ್ ನಿವರ್ತತೆ, ದ ಬ್ಯಾಡ್ ನ್ಯೂಸ್ ಈಸ್. ಅದರಿಂದ ಒಳ್ಳೇದಿದ್ರು ಕೂಡ ಒಂದ್ ಸ್ವಲ್ಪ ಬೆಳಕೈತಂದ್ರು ಸ್ವರ್ಗ ಲೋಕಗಳದ ಅಂದ್ರು ಒಂದು ಕೈ ನ್ಯೂಸ್ ಯಾವ್ದು ಅಂದ್ರ, ಕೈ ವಾರ್ತೆ ಯಾವ್ದಂದ್ರ ಹೊಳ್ಳಿ ಬರ್ತಾರೆ ಪುಣ್ಯ ತೀರದಿಂದ ಲೇವತಿಗಳು ಎಡಗಾಲಿಂದ ಒಯ್ತಾರೆ ಅಂತಾರ. ಮತ್ತಿದ್ ಎಂತದಿದು? ಅದಕ್ಕೆ ಇದು ಕೂಡ ನಾವ್ ಒಂದ್ ಸ್ವಲ್ಪ ರುಚಿ ತೋರಿಸ್ದಂಗ ಮಾಡಿ ಮತ್ತ ಅವ್ರ ಏನ್ ಮಾಡ್ತಾರ ಅಲ್ಲಿ ಇದೆಲ್ಲ ಹೋಗ್ ಕೊಟ್ಟು ನಮ್ಮನ್ನ ನಡಿ ಗೆಟ್ ಔಟ್ ಅಂತಾರೆ. ಅದಕ್ಕೆ ನಾವ್ ಇದಕ್ಕೆ ಏನ್ ಕರೆದೀವಿ? ಡಾರ್ಕ್, ಕತ್ತಲ ಲೋಕ ಅಂತ ಕರೆದೀವಿ. ಯಾಕಂದ್ರೆ ಅವ್ರ ಪುಣ್ಯ ಎಕ್ಸಾಸ್ಟ್. ಅಲ್ಲಿ ಒನ್ಸ್ ದ ಪುಣ್ಯ ಗೆಟ್ ಎಕ್ಸಾಸ್ಟೆಡ್ ಹಿ ವಿಲ್ ಕಮ್ ಡೌನ್. ತೆಳಗ್ ಬಂದ್ಬಿಡ್ತಾನ ಪುಣ್ಯ ಹೋಯ್ತಂದ್ರ, ತೀರ್ತಂದ್ರ ಬಿಕಮಿಂಗ್ ಮೋರ್ ಮಿಸರಬಲ್. ಮತ್ತಷ್ಟು ದುಃಖ ಆಕತಿಂತ ಬರು. ಅಯ್ಯೋ ಎಷ್ಟು ಆರಾಮಿದ್ದೆ, ಅಂತ ಸುಖ ಭೋಗವನ್ನು ಮಾಡ್ತಾ ಇದ್ದೆ, ಏನ್ ಐರಾವತ, ಏನ್ ಅಮೃತಪಾನ, ಏನ್ ವಾಯುವಿಹಾರ. ಈಗ ಅದಿಲ್ಲ, ದುಃಖ ಆಗ್ತದ, ಬಹಳ ತ್ರಾಸ ಆಗ್ತದೆ. ಬಿಕಮ್ ಮೋರ್ ಮಿಸರೇಬಲ್ ಬಿಕಾಸ್ ಹಿಯರ್ ಅವರ್ ಬಾಡಿ ವೆರಿ ವೆರಿ ಮಚ್ ಯೂಸ್ ಟು ಮಾಸ್ಕಿಟೋ. ಅಲ್ಲಿ ಅಂತ ಐಷಾರಾಮ್ ಜೀವನ ಪಡೆದಿರ್ತಾನ, ಇಲ್ಲಿ ಗುಂಗಾಡುಗಳಿಂದ ಕಡಿತ. ವೆರಿ ಮಚ್ ಯೂಸ್ ಟು ಅವರ್ ಕಾರ್ಪೊರೇಷನ್ ವಾಟರ್. ಇಲ್ಲಿ ಕಾರ್ಪೊರೇಷನ್ ವಾಟರ್ ಕುಡಿಬೇಕು ಅಮೃತ ಪಾನ್ ಬಿಟ್ಟು. ಇಲ್ಲೆಲ್ಲ ಮಿಕ್ಸ್ ಅದ, ಇನ್ಕ್ಲೂಡಿಂಗ್ ಸ್ಯಾವೇಜ್ ವಾಟರ್. ಅಂಡ್ ಇನ್ ಸ್ಪೈಟ್ ಆಫ್ ಟೇಕಿಂಗ್ ಆಲ್ ದೀಸ್ ಥಿಂಗ್ಸ್ ವಿ ಸರ್ವೈವ್ ಅಂಡ್ ಹ್ಯಾವಿಂಗ್ ಎಂಜಾಯ್ಡ್ ಬೆಟರ್ ಹೆಲ್ತ್ ಇನ್ ಸ್ವರ್ಗ. ಅಲ್ಲಿ ಮುಪ್ಪು ಅನ್ನೋದೇ ಇಲ್ಲ. ಮತ್ತೆ ಇಲ್ಲಿ ಮುಪ್ಪು ಬಂದ ಕೂಡಲೇ ದುಃಖ ಆಗ್ತದ. ದ ಮೊಮೆಂಟ್ ಯು ಕಮ್ ಡೌನ್, ಇಲ್ಲಿ ಬಂದ ತಕ್ಷಣ ದ ಮಾಸ್ಕಿಟೋ ಬೈಟ್ಸ್. And not only that, even if you do not enjoy that, because you will come down. I will come down soon. I will come soon. Therefore, it is not bright. ಇದು ಏನದಲ್ಲ, ಹಿಂಗ ಆಗೋದ್ರಿಂದ ಈ ತೊಂದರೆಗಳು ಆಗ್ತಾವಲ್ಲ, ಇದು ಬ್ರೈಟ್ ಅಲ್ಲ, ಬೆಳಕಿಂದ ಅಲ್ಲಿ. ದುಃಖ ಪೂರ್ತಿ ಅದಲ್ಲ, ದುಃಖ ಅನುಭವಿಸ್ತೇವನಲ್ಲ ತೆಳಗ್ ಬಂದು, ಇದು ಕತ್ತಲೆನ ಅಂತ ಹೇಳ್ತಾನೆ ಪರಮಾತ್ಮ. ಅದಕ್ಕೆ ನಾವು ಕತ್ತಲೆ ಲೋಕ ಅಂತ ಕರೆದೇವಿ, ಧೂಮ ಮಾರ್ಗ ಅಂತ ಕರೆದೇವಿ, ಶುಕ್ಲ ಮಾರ್ಗ ಅಂತ, ಇದು ಏನು ಧೂಮ ಮಾರ್ಗ ಅಂತ ಕರೆದೆ. ಅದಕ್ಕೆ ದೇವಯಾನ ಅಂತ ಕರೆದೆ, ಶುಕ್ಲ ಮಾರ್ಗ ಅಂತ ಕರೆದೆ. ಇದಕ್ಕೆ ಅದನ್ನ ಕರೆದಿಲ್ಲ. ಧೂಮ ಮಾರ್ಗ, ಕೃಷ್ಣ ಮಾರ್ಗ. ಇಲ್ಲಿ ಕೆಳಗೆ ಬಂದ ತಕ್ಷಣ ಎಲ್ಲ ನಮ್ಗೆ ದುಃಖದ ಆಗರದ. Therefore it is not bright compared to the ಕ್ರಮ ಮುಕ್ತಿ. ಕ್ರಮ ಮುಕ್ತಿಯನ್ನ ಕಂಪೇರ್ ಮಾಡಿದ್ರೆ ಇದು ಅಂತದೊಂದು ಸುಖಪರವಾದಂತದ್ದಲ್ಲ. ಸೊ ಕಂಪೇರ್ ಟು ಶುಕ್ಲ ಮಾರ್ಗ ಮಾಡಿದ್ರೆ ಕೃಷ್ಣ ಮಾರ್ಗ ಈಸ್ ಸರ್ಟನ್ಲಿ ಇನ್ಫೀರಿಯರ್. ಇದು ಬಹಳ ಇನ್ಫೀರಿಯರ್ ಅದ ಕೃಷ್ಣ ಮಾರ್ಗ. ಅದನ್ನ ಕಂಪೇರ್ ಮಾಡಿದ್ರೆ ಶುಕ್ಲ ಮಾರ್ಗದ ಗತಿಯನ್ನ ಕಂಪೇರ್ ಮಾಡಿದಾಗ ಇದು ಬಹಳ ಕೆಳಮಟ್ಟದ, ಇನ್ಫೀರಿಯರ್ ಅದ. ಲೈಕ್ ಎ ಬ್ಲಾಕ್ ಸ್ಪಾಟ್ ಇನ್ ದ ಸನ್. ಸೂರ್ಯನಲ್ಲಿರ್ತಕ್ಕಂಥ ಕಪ್ಪು ಚಿಕ್ಕಿ ಇದ್ದಂಗಿದು. ರಿಯಲಿ ಸ್ಪೀಕಿಂಗ್, ಇನ್ನೊಂದು ಎರಡು ಸಾಲದ, ದ ಬ್ಲಾಕ್ ಸ್ಪಾಟ್ ಈಸ್ ನಾಟ್ ಬ್ಲಾಕ್ ಸ್ಪಾಟ್ ಅಟ್ ಆಲ್. ಇಟ್ ಈಸ್ ರಿಯಲಿ ಬ್ರೈಟ್, ಬಟ್ ಇಟ್ ಈಸ್ ಅ ಬ್ಲಾಕ್ ಸ್ಪಾಟ್ ಬಿಕಾಸ್ ಕಂಪೇರ್ಡ್ ಟು ಅದರ್ ಪಾರ್ಟ್ಸ್. ಇದು ಬ್ಲಾಕ್ ಸ್ಪಾಟ್ ಯಾಕೆ ಅಂದೀವಿ ಅಂದ್ರೆ ಉಳಿದನ್ನ ನೋಡಿ ಸ್ವಲ್ಪ ಕರಿ ಚುಕ್ಕ್ಯದ ಇದು ಅಂತ. ಇಟ್ ಅಪಿಯರ್ಸ್ ಬ್ಲಾಕ್, ಅದಕ್ಕೆ ಕರಿ ಕಾಣ್ತದ. ಸಿಮಿಲರ್ಲಿ ಕೃಷ್ಣ ಮಾರ್ಗ ಈಸ್ ಬ್ಲಾಕರ್ or darker compared to ಶುಕ್ಲ ಮಾರ್ಗ. So thus we have got the second marga which is called Krishna marga. And who is the traveler? Yogi. Yogi ಅನ್ನೋ traveler ಅದನ. And in this verse carefully note the word yogi means ritualist, non ಉಪಾಸಕ. ಉಪಾಸಕ ಅಲ್ಲದೆ ಇರುವಂತ ಇವ ವ್ಯಕ್ತಿ ಕೃಷ್ಣ ಮಾರ್ಗಕ್ಕೆ ಹೋಗವ ರಿಚುವಲಿಸ್ಟ್ ಅಂದ್ರೆ ಸಂಪ್ರದಾಯ ಬದ್ಧ ಇರ್ತಾನ. ಆದ್ರ ಆ ರೀತಿ ಉಪಾಸನೆ
ಮಾಡಿರೋದಿಲ್ಲ. ಈಸ್ ಕಾಲ್ಡ್ ಯೋಗಿ ಇನ್ ದಿಸ್ ವರ್ಸ್ ಇನ್ ಸಂಸ್ಕೃತ್ ಕರ್ಮಿ ಆರ್ ಟು ಬಿ ಪ್ರಿಸೈಸ್ ಕೇವಲ ಕರ್ಮಿ. ಆ ಕೇವಲ ಕರ್ಮಿ ಒಬ್ಬದ ನಾವಲ್ಲ. ಅಂಡ್ ನಾವ್ ಕೃಷ್ಣ ಸಮ್ಸ್ ಅಪ್ ದೀಸ್ ಟು ಮಾರ್ಗಾಸ್ ಇನ್ ದ ನೆಕ್ಸ್ಟ್ ವರ್ಸ್. ಆ ಕೇವಲ ಕರ್ಮಿಯ ಬಗ್ಗೆ ಈ ಮುಂದಿನ 2 ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತಾರ. ಇವರು ಏನೋ ಸ್ವಲ್ಪ ಪುಣ್ಯ ಮಾಡಿರ್ತಾರ, ಯಾಜ್ಞೆ ಆಗಾದಿಗಳನ್ನು ಮಾಡಿರ್ತಾರ, ಉಪಾಸನೆಗಳನ್ನು ಮಾಡಿರ್ತಾರ. ಆ ಪುಣ್ಯದ ಫಲವನ್ನ ಆಯಾ ಲೋಕಗಳಲ್ಲಿ ಅನುಭವಿಸ್ತಾರ. ಅದಕ್ಕೆ ಕೃಷ್ಣ ಗೈತಿ ಅಂದೇವಿ. ಇನ್ನ ಶುಕ್ಲ ಮಾರ್ಗ ಅಂದಾಗ ಬ್ರಹ್ಮ ಲೋಕಕ್ಕೆ ಹೋಗುವಂತದ್ದು, ಅದು ಹೆಚ್ಚಿನ ಪುಣ್ಯ ಇರ್ತದ, ಬೆಳಕಿನ ಲೋಕ ಇರ್ತದ ಅನ್ನುವಂತ 2 ಮಾರ್ಗಗಳನ್ನ ಇಲ್ಲಿವರೆಗೆ ಕೃಷ್ಣ ಪರಮಾತ್ಮ ನಿಮ್ಮವರಿಗೆ ಸವಿಸ್ತಾರವಾಗಿ ಹೇಳಿ ಅವುಗಳ ಸ್ವರೂಪವನ್ನ, ಆ ಗತಿಗಳಲ್ಲಿರುವಂತ ಗೈಡರ್ಸ್ ಬಗ್ಗೆ ಅದು ಎಲ್ಲವನ್ನು ಸವಿಸ್ತಾರವಾಗಿ ಕೃಷ್ಣ ಪರಮಾತ್ಮ ಈ 3 ಶ್ಲೋಕಗಳಲ್ಲಿ ಹೇಳಿದಾನೆ. ಅದನ್ನ ಗುರುಗಳು ಮತ್ತೆ ನಾಳೆ ಅವ್ರ ಮುಖೇನ ನಾವು ನೀವೆಲ್ಲಾರ ಕೇಳೋಣ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ತಾವು ಕ್ಷಮಿಸಬೇಕು. ನನ್ನ 2 ತೊದಲುಗಳನ್ನು ತಮ್ಮ ಪಾದಕ್ಕರ್ಪಿಸಿ ನನ್ನ ಮಾತಿಗೆ ವಿರಾಮ.